ಈ ಡಾಟಾ ಇದೆ. ಎಲ್ಲೆಲ್ಲಿ 42,000 ಅಷ್ಟು ಓಪನ್ ಅಶೋಕರಿಗೆ ಸವಾಲಿದು ಡಾಟಾ ಇದೆ. ಎಲ್ಲೆಲ್ಲಿ ಮನೆಗಳು ಕಟ್ಟಿದ್ದೀವಿ, ಎಲ್ಲೆಲ್ಲಿ ಕೊಡ್ತಾ ಇದ್ದೀವಿ ಅಂತ ಡಾಟಾ ಇದೆ. ಸ್ಲಮ್ ಬೋರ್ಡಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ದರೆ ನಾನು ಇವತ್ತೇ ರಾಜಕೀಯದಿಂದ ನಿರ್ವೃತ್ತಿ ತಗೊಳ್ತೀನಿ, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಸಾಬೀತುಪಡಲಿ. ಏನಕ್ಕೆ ಸಾಬೀತು ಪಡ್ತಾ ಇಲ್ಲ ಅವರು? ಅಂದರೆ ಅವರು ನನ್ನ ಅನಿಸಿಕೆ 1923 ಹುಟ್ಟಿ ಅವರು 103 ವರ್ಷ ಆಯ್ತು ಸರ್. 103 ವರ್ಷ ಅಂದರೆ ಒಂದು 2 ವರ್ಷ ಹಿಂದೆ ನಾನು ಎಲೆಕ್ಷನಲ್ಲಿ ಚುನಾವಣೆ ಟೈಮಲ್ಲಿ ಪ್ರಚಾರಕ್ಕೆ ಹೋಗಿದ್ದೆ. ಅವಾಗ ಅವ್ರನ್ನ ಭೇಟಿ ಮಾಡಿ ಹೋಗುವಾಗ ಆವಾಗಲೂ ಗಟ್ಟಿಯಾಗಿ 100 ವರ್ಷ ಅಂತ ಅನಿಸ್ತಾ ಇರಲಿಲ್ಲ. ಅಷ್ಟು ಗಟ್ಟಿಯಾಗಿ, ಅಷ್ಟು ಧ್ವನಿನೂ ಹಂಗೆ ಯುವಕರದ್ದು ಧ್ವನಿ ಇದ್ದಂಗೆ ಇದ್ದರು, ಹೆಲ್ತಿಯಾಗಿದ್ದರು. ಇವತ್ತು ಕೇಳಿ ನಮಗೆಲ್ಲ ದುಃಖ ತಂದಿದ್ದಾರೆ. 4 ಬಾರಿ MLA ಆಗಿ, 1 ಬಾರಿ ಮಂತ್ರಿಯಾಗಿ, 2 ಬಾರಿ MLC ಆಗಿ ರಾಜ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರ ಜೊತೆಯಲ್ಲಿ ವೀರಶೈವ ಮಹಾಸಭಾದ ಅಧ್ಯಕ್ಷ ಆಗಿ ಆಲ್ ಓವರ್ ಇಂಡಿಯಾಗೆ, ಒಂದು ರಾಜ್ಯಕ್ಕಿಲ್ಲ, ಆಲ್ ಓವರ್ ಇಂಡಿಯಾಗೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ನಿಧನವನ್ನು ಬಗ್ಗೆ ನಮಗೆಲ್ಲ ದುಃಖ ತಂದಿದೆ. ಅವರಿಗೆ ಅವರ ಕುಟುಂಬಕ್ಕೆ ಸಹಿಸ್ಕೊಳ್ಳೋ ಶಕ್ತಿ ಕೊಡಿ. ಇಡೀ ರಾಜ್ಯದಲ್ಲಿ ಅವರ ಅಭಿಮಾನಿಗಳು, ಬರೋ ಕುಟುಂಬ ಇಲ್ಲ, ಇಡೀ ರಾಜ್ಯದಲ್ಲಿ, ಎಸ್ಪೆಷಲಿ ನಮ್ಮ ಗುಲ್ಬರ್ಗ ಇರಲಿ, ಯಾದಗಿರಿ ಇರಲಿ, ಬೀದರ್ ಇರಲಿ, ರಾಯಚೂರು ಇರಲಿ, ಆ ಭಾಗದಲ್ಲಿ ಹೆಚ್ಚಿನ ಅಭಿಮಾನಿಗಳಿದ್ದಾರೆ. ಅವ್ರನ್ನ ಸಹಿಸ್ಕೊಳ್ಳೋದು ಶಕ್ತಿ ಕೊಡಲಿ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ತೀವಿ. ಅದ್ರ ಜೊತೆಲಿ ಹೆಚ್ಚಾಗಿ ಇವತ್ತು ರಾಜಕೀಯ ಅಂತೂ ನಾವು ಮಾತಾಡೋಕ್ಕೆ ಹೋಗಲ್ಲ. ಈ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ನಮ್ಮ ಕರೆದಿರೋದು ಉದ್ದೇಶ ಅಂದರೆ ಇದೇ ತಿಂಗಳು 24ನೇ ತಾರೀಕಿಗೆ ಮನೆ ಹಂಚೋ ಕಾರ್ಯಕ್ರಮಕ್ಕೆ ತಮ್ಮ ಪ್ರೆಸ್ ಮೀಟನ್ನು ಕರೆದಿರೋ ತಮಗೆಲ್ಲ ಗೊತ್ತಿರೋ ವಿಚಾರ. ಹಾಗಾಗಿ ಟೋಟಲ್ ಇಡೀ ರಾಜ್ಯದಲ್ಲಿ 1,80,253 ಮನೆಗಳು. ಹಿಂದಿನ ಸರ್ಕಾರದಲ್ಲಿಯೇ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದೆ. 15, 16, 17, 18ರಲ್ಲಿ ಸ್ಯಾಂಕ್ಷನ್ ಮಾಡಿದ್ರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಂದ್ರೆ 7 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಇದೇ ಬಡವ್ರ ಮನೆ ಕಟ್ಟಕ್ಕೆ 18% GST ಹಾಕಿ 1,22,000 ವಾಪಸ್ ತೊಗೊಳ್ತಾರೆ. ನಾನು ಭಾಳ ಸಂದರ್ಭದಲ್ಲಿ BJP ಮುಖಂಡರಿಗೆ ಹೇಳಿದ್ದೀನಿ, ನಾನು ನಿಮ್ಮದೇ ಸರ್ಕಾರ ಇದೆ, ಬಡವ್ರ ಮನೆಗೆ GST ಹಾಕೋದು ಬೇಡ, ಕಾಸು ಜಾಸ್ತಿ ಆಗ್ತದೆ, 7 ಲಕ್ಷ ಆಗ್ತದೆ, ನೀವು 18% ಏನು GST ಹಾಕ್ತೀರಾ, ಬಡವ್ರ ಮನೆಗೆ GST ಹಾಕೋದು ಬೇಡ ಅಂತ ಭಾಳ ಸತಿ ನಾನು ಹೇಳಿದ್ದೀನಿ. ಅದು ಒಂದು ಕಡೆ ಇರಲಿ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತದೆ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತೀವಿ, SC ST ಇದ್ದರೆ 2 ಲಕ್ಷ ಕೊಡ್ತೀವಿ. ಅವರೇಜ್ ತೊಗೊಂಡ್ರೆ 3 ಲಕ್ಷ ಆಯಿತು. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತದೆ? 4.5 ಲಕ್ಷ ಬೆನಿಫಿಷರಿ ಕಟ್ಟಬೇಕು. ಟೋಟಲ್ ಬೆನಿಫಿಷರಿ ಪೇಮೆಂಟ್ ಸ್ಲಮ್ ಬೋರ್ಡ್ಗೆ 1,80,253 ಮನೆಗೆ 7,400 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿತ್ತು. ಯಾವಾಗ 8 ವರ್ಷದಲ್ಲಿ ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000. ಪಾಪ ಬಡವರು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೆ ಮನೆಗಳು ಅನ್ಕಂಪ್ಲೀಟ್ ಆಗಿತ್ತು. ಈ ಕಾಂಟ್ರಾಕ್ಟ್ಗಳು ಏನು ಮಾಡಿಬಿಟ್ಟಿದ್ದಾರೆ, ಈ 1,80,253 ಮನೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ದುಡ್ಡು ಏನು ಬರ್ತದೆ ಅದನ್ನು ಒಂದು ಡೆಮಾಲಿಷ್ ಮಾಡಿ ಬಾಯಿ ಆಗಿಬಿಟ್ಬಿಟ್ಟಿದ್ದಾರೆ. ಎಲ್ಲ ಜನ ಬೀದಿಯಲ್ಲಿದ್ದಾರೆ. ನಮ್ಮ ಸರ್ಕಾರ ಬಂದಾದಮೇಲೆ, ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಹೆಂಗೊಬ್ಬ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರೆದರು. ಏನಕ್ಕಂದರೆ ಈ ಗ್ಯಾರಂಟಿಗಳೆಲ್ಲ ನಮಗೆಲ್ಲ ಗೊತ್ತಿದ್ದಂಗೆ 55,000 ರಿಂದ 60,000 ಕೋಟಿ ಆಗ್ತದೆ. ಅದರಲ್ಲಿ ಹೆಂಗೊಬ್ಬ ಇದು 7,400 ಕೋಟಿ ಹೋಗಿ ಕೇಳೋದು ಅಂತ ಬಿಟ್ಟು ಧೈರ್ಯ ಮಾಡಿ ನಾನು ಪ್ರಸಾದ್ ಅವರು ಹೋಗ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲೇ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದವು. ಅದಾದಮೇಲೆ ಒಂದು ಮನೇಲಿ ಸ್ಯಾಂಕ್ಷನ್ ಆಗಿಲ್ಲ, ಒಂದು ಮನೇಲಿ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಬೆನಿಫಿಷರಿ ದುಡ್ಡು ಕಟ್ಟೋಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಸರ್ಕಾರ ವತಿಯಿಂದ ನಾವೇ ದುಡ್ಡು ಕಟ್ಟು ಕೊಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ, ಬಡವ್ರು ದುಡ್ಡು ಕಟ್ಟೋಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ ಕಷ್ಟ ಆಗಲಿ, ಎಷ್ಟನ ತೊಂದರೆ ಆಗಲಿ, ಆ ದುಡ್ಡನ್ನು ನಾನು ಕೊಡ್ತೀನಿ. 2026 1 ಡಿಸೆಂಬರ್ವರೆಗೆ ನೀವು 1,80,000 ಮನೆಗಳು ಕೊಡಬೇಕಂತ ಮನೆ ಮುಖ್ಯಮಂತ್ರಿ ಸೂಚನೆ ಕೊಟ್ಟು 2024 ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ ಹೋದ ವರ್ಷ 2024 ಮೇದಲ್ಲಿ ನಾವು 36,789 ಮನೆಗಳು ಕೊಟ್ವಿ ಇಡೀ ರಾಜ್ಯದಲ್ಲಿ. ಈ ಬಾರಿ 24ನೇ ತಾರೀಕಿಗೆ 42,345 ಮನೆಗಳು ಕೊಡ್ತಾಯಿದ್ದೀವಿ. ಹುಬ್ಳಿದಲ್ಲಿ ಈಗ ನೋಡಿ ಪಕ್ಕದಲ್ಲೇ ಮನೆ ಕಟ್ಟಿದ್ದೀವಿ. ಹುಬ್ಳಿಯ ಪ್ರಸಾದ ಬಾಬು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 1,300ರಲ್ಲಿ 1,008 ಮನೆ ಇಲ್ಲಿ ಕೊಡ್ತಾಯಿದ್ದೀವಿ. ಹಾಗಾಗಿ ತುಮಕೂರಲ್ಲಿ ಕೊಡ್ತಾಯಿದ್ದೀವಿ, ಸಿರಾದಲ್ಲಿ ಕೊಡ್ತಾಯಿದ್ದೀವಿ, ಯಾದಗಿರಿಯಲ್ಲಿ ಕೊಡ್ತಾಯಿದ್ದೀವಿ, ಬೀದರಲ್ಲಿ ಕೊಡ್ತಾಯಿದ್ದೀವಿ, ಬಳ್ಳಾರಿಯಲ್ಲಿ ಕೊಡ್ತಾಯಿದ್ದೀವಿ, ಚಿತ್ರದುರ್ಗದಲ್ಲಿ ಕೊಡ್ತಾಯಿದ್ದೀವಿ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಮಾಡಿದ್ದೀವಿ. ಫಸ್ಟ್ ಸ್ಟೇಜಲ್ಲಿ 36,789 ಮನೆ ಕೊಟ್ವಿ.
ಈಗ 345 ಮನೆಗಳು ಈಗ ಸೆಕೆಂಡ್ ಸ್ಟೇಜಲ್ಲಿ ಕೊಡ್ತಾಯಿದ್ದೀವಿ. ಇನ್ನು 2 ತಿಂಗಳಾದಮೇಲೆ ಇನ್ನೂ ಒಂದು 30,000 ಮನೆಗಳು ಕೊಡಬೇಕಂತ ನಾವು ಸಿದ್ಧತೆನ ಮಾಡ್ಕೊಂಡಿದ್ದೀವಿ. ಆ ಕಾರಣಕ್ಕೆ ಈ ಕಾರ್ಯಕ್ರಮನ ಹಮ್ಮಿಕೊಂಡು ನಮ್ಮ AICC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬರ್ತಾವ್ರೆ, ಮನೆ ಮುಖ್ಯಮಂತ್ರಿಗಳು ಬರ್ತಾವ್ರೆ, ಉಪಮುಖ್ಯಮಂತ್ರಿಗಳು ಬರ್ತಾರೆ, ಎಲ್ಲ ಸಚಿವರು ಬರ್ತಾವ್ರೆ. ರಾಹುಲ್ ಗಾಂಧಿ ಬರಬೇಕಾಗಿತ್ತು, ಅವ್ರು ಯಾವುದೋ ಬೇರೆ ಕಾರ್ಯಕ್ರಮದಿಂದ ರಾಹುಲ್ ಗಾಂಧಿ ಅವ್ರು ಬರ್ತಾಯಿದ್ರು. ಈಗ 1 ಲಕ್ಷ ಕೊಡಬೇಕು ಅವರಷ್ಟೇ, 1 ಲಕ್ಷ ಕೊಡಬೇಕು. 7.5 ಲಕ್ಷದಲ್ಲಿ 1 ಲಕ್ಷ ರೂಪಾಯಿ ಕೊಡಬೇಕು. 4 ಲಕ್ಷ ಏನಿದೆ ಅದು ನಾವು ಸರ್ಕಾರ ವತಿಯಿಂದಲೇ ಕೊಟ್ಕೊಡ್ಬೇಕಂತ ತೀರ್ಮಾನ ಮಾಡಿ ಈ ಮನೆಗಳು ಕೊಡ್ತಾ ಇರೋದು. ಇದು ಸಮಸ್ಯೆ ಏನಾಗ್ತವೆ ಇಂಥ ಮನೆಗಳು ಬಂತು. ಈಗ ಏನಾಗಿದೆ, ಹಾಕಿ 6 ವರ್ಷ, ಕಟ್ಟಕ್ಕೆ 4 ವರ್ಷ, ಅದನ್ನ ಹಂಚಿಕೆ ಮಾಡೋಕ್ಕೆ 3 ವರ್ಷ, 15 ವರ್ಷ ಅಲ್ಲೇ ಹೋಗ್ಬಿಡುತ್ತೆ. ಅದೇ ಹೇಳಿದ್ದು. ಅದಕ್ಕೆ ನಾವು ಈ ತೀರ್ಮಾನ ತೊಗೊಂಡಿತ್ತು. ಪಾಪ ಏನಾಗಿದೆ, ಒಂದು ಉದಾಹರಣೆ ನಾನು ಕೊಡ್ತೀನಿ. ನಾನು MLA ಆಗಿದ್ದೀನಿ ಚಾಮರಾಜನಗರದಲ್ಲಿ. ನನಗೂ ಒಂದು 2,000 ಮನೆ ಸಂಖ್ಯೆ ಆಗಿತ್ತು. ನಾನು ಜನತಾದಳ MLA ಆಗಿದ್ದೆ. 2014ರಲ್ಲಿ 2,000 ಮನೆ ಸಂಖ್ಯೆ ಆಗಿತ್ತು. ಆವಾಗ ನಮ್ಮ ಇಂಜಿನಿಯರ್ಗಳು ಹೋಗಿದ್ದಾರೆ, ಜನತಾ ಕಾಲೋನಿ ಅಂತ ಒಂದು ಏರಿಯಾ ಇದೆ, ಅಲ್ಲಿ ಹೋಗಿ ಅವ್ರಿಗೆ ಹೇಳಿದ್ದಾರೆ, ನಿಮ್ಮ ಮನೆಗಳು ಸ್ಯಾಂಕ್ಷನ್ ಆಗಿದ್ದಪ್ಪ, ಮನೆಗಳು ಖಾಲಿ ಮಾಡ್ಕೊಂಡು ನಾವು ಕಟ್ತೀವಿ. ಅದು ಹೆಂಗೋ ಟಾರ್ಪಲ್ ಹಾಕೋನೋ ಶೆಡ್ ಹಾಕೋನೋ ಪಾಪ ಬಡವ್ರಿಗೆ ಹೆಂಗೋ ಒಂದು ಜೀವನ ಮಾಡ್ಕೊತಾ ಇದ್ರು. ಅವ್ರಿಗೆ ಏನು ಮಾಡಿದ್ದಾರೆ, ಅಲ್ವಾ ಇಂಜಿನಿಯರ್ಗಳು ಕೇಳಿದ್ದಾರೆ, ನೀವು ಖಾಲಿ ಮಾಡಿ ನಾವು 1 ವರ್ಷದಲ್ಲಿ ಮನೆಗಳು ಕಂಪ್ಲೀಟ್ ಮಾಡಿ ಕಟ್ಕೊಡ್ತೀವಿ ಅಂತ ಹೇಳಿ ಕೇಳಿದ್ದಾರೆ. ಅವರು ಒಪ್ಪಲಿಲ್ಲ. ಬೇಡಪ್ಪ ನೀವು ಮಾಡಲ್ಲ, ನಮ್ಗೆ ಆಗಲ್ಲ, ನಮ್ಮ ಕೈಯಲ್ಲಿ ನಾವು ಹಿಂಗೆ ವಾಸ ಮಾಡ್ತೀವಿ, ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಇಂಜಿನಿಯರ್ಗಳು ಬಂದು ನನಗೆ ಹೇಳಿದ್ರು, ಸರ್ ಈ ಥರ ಜನತಾಗಳಿಂದ 2,000 ಮನೆಗಳು ಸ್ಯಾಂಕ್ಷನ್ ಆಗಿದೆ, ಈ ಮನೆಗಳು ಖಾಲಿ ಮಾಡಿಕೊಡ್ತಾ ಇಲ್ಲ, ನೀವೇ ಬಂದು ಹೇಳಿ ಅಂತ. ಅವಾಗ ನಾನೇ ಜನಗಳಿಗೆ ಅಂದೆ, ಮನೆ ಸ್ಯಾಂಕ್ಷನ್ ಆಗಿದೆ, 2,000 ಮನೆ ಖಾಲಿ. ಅವಾಗ ನಾನು ಅವೇರ್ನೆಸ್ ತರಬೇಕಾಗಿತ್ತು. ನೀವು ನೋಡಿ 4.5 ಲಕ್ಷ ನೀವು ಕೊಡಬೇಕು, ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತದೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಬರ್ತದೆ, ಮಿಕ್ಕಿದು 4.5 ಲಕ್ಷ ಕೊಡಬೇಕಂತ ನಾನು ಅವೇರ್ನೆಸ್ ಅವ್ರು ತರಬೇಕಾಗಿತ್ತು. ಯಾವ ಮೇಲೂ ತಂದಿಲ್ಲ. ಅವರೇನು ಸರ್ಕಾರ ವತಿಯಿಂದ ಕಟ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇದ್ದಿದ್ದ ಮನೆ ಎಲ್ಲ ಡೆಮಾಲಿಷ್ ಮಾಡಿಬಿಟ್ಟವ್ರೆ. ಪಾಪ ಬಡವ್ರ ಹೆಂಗೋ ಅವ್ರಿಗೆ ಜೀವನ ಟಾರ್ಪಲ್ ಹಾಕೋಣೋ ಮತ್ತೊಂದು ಹಾಕೊಂಡು ಪಾಪ ಅವ್ರ ಕೈದಲ್ಲಿ ಹೆಂಗೋ ಜೀವನ ಮಾಡ್ತಾಯಿದ್ರು. ಪಾಪ ಖಾಲಿ ಮಾಡಿಬಿಟ್ಟು ಏನು ಮಾಡಿದರೆ, ಭಾಳಷ್ಟು ಕಡೆ ನಾನು ನೋಡಿದ್ದೀನಿ, ಎಲ್ಲ ಕಡೆ ನಾನು ವಿಸಿಟ್ ಕೊಟ್ಟೆ, ಕಣ್ಣಲ್ಲಿ ನೀರು ಬಂತು ನನಗೆ. ಭಾಳಷ್ಟು ಕಡೆ ಹೋದರೆ ಎಲ್ಲೆಲ್ಲಿ ಮನೆಗಳು ಡಿಮಾಂಡ್ಸ್ ಆಗಿದೆ ಅಲ್ಲೇ ಪಕ್ಕದಲ್ಲಿ ಒಂಥರ ಟೆಂಟ್ ಹಾಕಿ ಮಕ್ಕಳು ಅವರು 5 ಜನ 6 ಜನ ಅಲ್ಲೇ ವಾಸ ಮಾಡ್ತಾರೆ. ಅದೇ ನೋಡಿಬಿಟ್ಟು ನಾನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ನಾನು ಇಲ್ಲ ಸರ್, ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಈ ಮನೆಗಳು ನಾವು ಸರ್ಕಾರ ವತಿಯಿಂದ ಕಟ್ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಇದಕ್ಕೆ ನಾನು ಮಾಧ್ಯಮ ಸ್ನೇಹಿತರು ಕೇಳಿದೆ, ಇದೇನಕ್ಕೆ BJP ಅವ್ರು ಮಾಡಿಲ್ಲ? ಅವಾಗ ಯಾವ ಗ್ಯಾರಂಟಿನೂ ಇಲ್ಲ BJP ಅವ್ರಿಗೆ. ನಮಗಂತೂ ಗ್ಯಾರಂಟಿ ಒತ್ತಡ ಇದೆ. ಈ BJP ಅವ್ರು ಹೇಳ್ತಾರೆ, ಈ ಗ್ಯಾರಂಟಿಗಳು ಕೊಟ್ಟಾದಮೇಲೆ ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿದೆ, ಏನೂ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ. ಇದಕ್ಕಿಂತ ಒಳ್ಳೆ ಕೆಲಸ ಏನಿದ್ರು 36,780 ಮನೆ ಕೊಟ್ಟಿದ್ದೀವಿ. ಈಗ 42,000 ಮನೆಗಳು ಕೊಡ್ತಾಯಿದ್ವಿ, 80,000 ಮನೆಗಳು ಕೊಟ್ಟಿದ್ವಿ. ಆ ಟೈಮಲ್ಲಿ BJP ಅವ್ರಿಗೆ ಸಮ್ಮಿಶ್ರ ಸರ್ಕಾರ, ಕುಮಾರಸ್ವಾಮಿ ಇರಲಿ, ಯಡಿಯೂರಪ್ಪ ಅವರು ಇರಲಿ, ಬಸವರಾಜ ಬೊಮ್ಮಾಯಿ ಇರಲಿ, ಆ ಟೈಮಲ್ಲಿ ಯಾವ ಗ್ಯಾರಂಟಿನೂ ಇರಲಿಲ್ಲ. ನಾವು ಜನಗಳು ಚುನಾವಣೆ ಟೈಮಲ್ಲಿ ಇದು ಕೊಟ್ಟಿಲ್ಲ, ಮಾತು ಕೊಟ್ಟಿಲ್ಲ. ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ, 5 ಗ್ಯಾರಂಟಿ ಕೊಟ್ಟಿದ್ವಿ. ಅದ್ರ ಜೊತೆಯಲ್ಲಿ ಬಡವ್ರಿಗೆ ಮನೆ ಕಟ್ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ ಚುನಾವಣೆ ಟೈಮಲ್ಲಿ. ಅಂದರೆ ಬಡವ್ರ ಬಗ್ಗೆ ಕಾಲೇಜ್ ಅವ್ರು ಮಾಡ್ಬೋದಾಗಿತ್ತಾನೆ. ಈಗ BJP ನಿಮ್ಮ ಪಕ್ಷದವರು ಹೇಳ್ತಾ ಇದ್ದಾರೆ, ಗ್ಯಾರಂಟಿಯಿಂದಾಗಿ ನಮ್ಮ ಅಭಿವೃದ್ಧಿ ಕಾರ್ಯ ನಿಮ್ಮ MLA ಹೇಳ್ತಾ ಇದ್ದಾರೆ, BJP ಅವರು ಆರೋಪ ಮಾಡೋದು ನಿಮ್ಮದೇ MLA ಅದಿಲ್ಲ. ಒಂದು ನಿಮಿಷ ನಾನು ಹೇಳ್ತೀನಿ, ಆಯ್ತಪ್ಪ. ಈಗ ಮನೆಗಳು ಹೆಂಗೆ ಕೊಡ್ತಾ ಇದ್ದೀವಿ ನಾವು? ಈಗ BJPಯಲ್ಲಿ ಯಾವ ಗ್ಯಾರಂಟಿನೂ ಇಲ್ಲ ಅಂತಾನೆ. ಒಂದು ಕಡೆ ನಾವು MLAಗಳಿಗೆ ಅದೇನಾಗಿದೆ, 2013ರಿಂದ ಹಿಡ್ಕೊಂಡು 2014 ಎಲ್ಲ ತಾಲೂಕಲ್ಲಿ ಸಿದ್ದರಾಮಯ್ಯ ಅವರು ಏನಾಗಿದ್ದಾರೆ, ಅವಾಗ ಒಂದೊಂದು ಕಾನ್ಸ್ಟಿಟ್ಯೂನ್ಸ್ಗೆ ಒಂದು ತಾಲೂಕಿಗೆ 5 ವರ್ಷಕ್ಕೆ 1,000 ಕೋಟಿ, 1,500 ಕೋಟಿ, 2,000 ಕೋಟಿ ಕೊಟ್ಟಿದ್ರು ಅಭಿವೃದ್ಧಿ ಕೆಲಸಕ್ಕೆ. ಅದೇ ಆಸೆ ಭಾಳ ಜನ MLAಗಳು ಇಟ್ಕೊಂಡಿದ್ದಾರೆ, ಈಗಲೂ ಕೊಡ್ತವ್ರೆ. ಮೊನ್ನೆ ಎಲ್ಲರಿಗೂ 50 ಕೋಟಿ ಕೊಟ್ಟವ್ರೆ, ಈಗ 75 ಕೋಟಿ ಕೊಡಬೇಕಂತ ತೀರ್ಮಾನ ಮಾಡಿದರೆ. ನಾನು ಭಾಳಷ್ಟು ಕಡೆ ನೀವು ಹೇಳ್ತಾ ಇದ್ದೀರಲ್ಲ, ನಾನು ಹೋದ ವರ್ಷದ ನಾನು ಲೆಕ್ಕ ಹೇಳ್ತೀನಿ. ನಾನು 2025ರಲ್ಲಿ ಜಿಲ್ಲಾ ಕಾರ್ಯಕ್ರಮ ಮಾಡ್ತೀನಿ, ಉದ್ಘಾಟನೆ ಕಾರ್ಯಕ್ರಮ ಬಂದು ಗುದ್ಲಿ ಪೂಜೆ ಕಾರ್ಯಕ್ರಮ. ನನ್ನ ಅನಿಸಿಕೆ ನಾನು ಹೋಗಿರೋದು ಕಾರ್ಯಕ್ರಮ 7-8 ಜಿಲ್ಲೆಗೆ ನಾನು ಹೋಗಿದ್ದೀನಿ. ನಾನು ಕೊಪ್ಪಳಕ್ಕೆ ಹೋಗಿದ್ದೆ, 1,610 ಕೋಟಿದು ಉದ್ಘಾಟನೆ ಕಾರ್ಯಕ್ರಮ, ಗುದ್ಲಿ ಪೂಜೆ ಕಾರ್ಯಕ್ರಮ ಮಾಡಿದ್ರು. ಮೈಸೂರಲ್ಲಿ 2,500 ಕೋಟಿ ಉದ್ಘಾಟನೆ ಕಾರ್ಯಕ್ರಮ, ಗುದ್ಲಿ ಪೂಜೆ ಕಾರ್ಯಕ್ರಮ. ದೊಡ್ಡಬಳ್ಳಾಪುರಲ್ಲಿ 1,900 ಕೋಟಿ. ಆ ಥರ ಎಲ್ಲ ತಾಲೂಕಲ್ಲಿ ಮಾಡ್ಕೊಂಡು ಬರ್ತಾವ್ರೆ. ನಾನು ಸಂಡೂರಲ್ಲಿ ಬರೀ ಒಂದೇ ತಾಲೂಕಲ್ಲಿ 1,680 ಕೋಟಿ 2025ರಲ್ಲಿ. ಮೊನ್ನೆ ನಾವು ಇದರಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ 900 ಕೋಟಿದು ಗುದ್ಲಿ ಪೂಜೆನ ಮಾಡಿದ್ದಾರೆ. ಅಂದರೆ ನನ್ನ ಕ್ಷೇತ್ರದಲ್ಲಿ ಉದಾಹರಣೆ, ನನ್ನ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರ ಬಂದಾದಮೇಲೆ BJP ಸರ್ಕಾರ 90 ಕೋಟಿ ಮೇಲೆ ಕೊಟ್ಟಿಲ್ಲ, 5 ವರ್ಷದಲ್ಲಿ 90 ಕೋಟಿ ಕೊಟ್ಟಿಲ್ಲ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ಗ್ಯಾರಂಟಿಗಳನ್ನೇ ಕನಿಷ್ಠ 480 ಕೋಟಿ ಅನುದಾನ ನಾನು ತಗೊಳ್ತೀನಿ.
ನಾನು 80 ಕೋಟಿ ಅನುದಾನ ನಾನು ತೊಗೊಂಡಿದ್ದೀನಿ. ಅಂದರೆ ನಾನು ಹೇಳೋದು ಏನಪ್ಪ ಅಂದರೆ ಇಲ್ಲ ಹೇಳ್ತೀನಿ, ಅದಲ್ಲ ಕೊನೆಯಲ್ಲಿ ಹೇಳ್ತೀನಿ. ನಾನು ಹೇಳೋಪ್ಪ ಏನಂದರೆ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಏನಕ್ಕಂದರೆ ಇದು ಬಡವ್ರಿಗೆ ಒಳ್ಳೆಯದಾಗ್ತದೆ. ನೀವು ಮೆಸೇಜ್ ಕೊಡಬೇಕು, ಪ್ರಚಾರ ಮಾಡಬೇಕು. ಏನಕ್ಕಂದರೆ ಇದು ಒಂಥರ ಈಗ ಅವ್ರು ಗ್ಯಾರಂಟಿ ಅವ್ರು ಕೊಡ್ಬೋದಾಗಿತ್ತಾನೆ ಮನೆಗಳು. ನಾನು ಮಾಧ್ಯಮ ಸ್ನೇಹಿತರಿಗೆ ಕೇಳ್ತೀನಿ ಕಂಪ್ಲೀಟ್ ಮಾಡ್ತೀನಿ ಆಮೇಲೆ ಕೊನೆಯಲ್ಲಿ ಅದು ಏನು ಸರ್ ನಾನು ನಿಮ್ಗೆ ಕೇಳೋದು ಏನಕ್ಕಂದರೆ ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ, ಮಾಡ್ಬೋದಾಗಿತ್ತಾನೆ ಅವರು. ನಾವು ಗ್ಯಾರಂಟಿ ಒತ್ತಡದಲ್ಲೂ ಮನೆಗಳು ಫ್ರೀ ಕೊಡ್ತಾ ಇದ್ವಿ. ಇದು ಒಂದೇ ಇಲ್ಲ ಸರ್, ಇದು ಇನ್ನೊಂದು ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಇದೆ, ಈಗ ಆಲ್ರೆಡಿ ಅಪ್ರೂವ್ ಮಾಡಿದ್ದಾರೆ. ಈ ಕ್ಯಾಬಿನೆಟ್ 29ನೇ ತಾರೀಕು ಕ್ಯಾಬಿನೆಟ್ ಅಂತ ಅದನ್ನು ಸರ್ಕಾರ ವತಿಯಿಂದನೇ ಕಟ್ಕೊಡ್ಬೇಕಂತ ಅದೊಂದು ಕಡೆ ತೀರ್ಮಾನ ತಗೊಂಡಿದ್ದಾರೆ. ಅದ್ರ ಜೊತೆ ಬೆಂಗಳೂರಲ್ಲಿ ನಮ್ಮ ಸರ್ಕಾರ ಏನು ಮಾಡಿದ್ರೆ ನಾನು ಹೇಳಲೇಬೇಕಿಲ್ಲ, ವಸತಿ ಮಂತ್ರಿಯಾಗಿ ನನ್ನ ಇಲಾಖೆ ನಾನು ಹೇಳ್ತಾ ಇರೋದು. ಬೆಂಗಳೂರಲ್ಲಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರುವಾಗ 1 lakh ಹೌಸಿಂಗ್ ಸ್ಕೀಮ್ ಅಂತ ತಂದರು ಸರ್. 1 lakh ಹೌಸಿಂಗ್ ಸ್ಕೀಮಲ್ಲಿ ಈ ಬೆಂಗಳೂರು ಸಿಟಿಲಿ ನೋಡಿರ್ಬೋದು, ಎತ್ತರದಲ್ಲಿ ಬೆಳೆದ್ಬಿಟ್ಟಿದೆ. 1 ಕೋಟಿ ಜನಸಂಖ್ಯೆ ಆಗಿದೆ ಅಲ್ಲಿ, ಎತ್ತರದಲ್ಲಿ ಬೆಳೆದಿದೆ. ಆಟೋ ಚಾಲಕರು, ಬೀದಿ ವ್ಯಾಪಾರ ಮಾಡೋರು, ಕೂಲಿ ಮಾಡೋರಲ್ಲಿ ಜಾಸ್ತಿ. ಅವ್ರಿಗೂ ಒಂದು ಸ್ವಂತ ಮನೆ ಆಗಲಿ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು 1028 ಎಕರೆ ಜಾಗ ಸರ್, 1028 ಎಕರೆ ಜಾಗ ನಮ್ಮ ರಾಜೀವ್ ಗಾಂಧಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಅವ್ರಿಗೆಲ್ಲ ಸರೌಂಡಿಂಗ್ ಬೆಂಗಳೂರು ಸಿಟಿ ಸರೌಂಡಿಂಗಲ್ಲಿ ಅವ್ರಿಗೆಲ್ಲ ಮನೆ ಕಟ್ಕೊಡ್ಬೇಕಂತ 6 ಲಕ್ಷನ ನಿಗದಿ ಮಾಡಿದ್ರು ರೇಟ್. ಪ್ರಸಾದ್ ಭಾಯ್ ಅವರೇ 6 ಲಕ್ಷಕ್ಕೆ ನಿಗದಿ ಮಾಡಿ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತಾಯಿತ್ತು. ಸ್ಟೇಟ್ ಗೌರ್ಮೆಂಟ್ನಿಂದ ಜನರಲ್ ಇದ್ದರೆ 1,20,000, SC ST ಇದೆ 2 ಲಕ್ಷ. ಬರೀ ಜನರಲ್ ಅವರು 2.5 ಲಕ್ಷ ಕೊಟ್ಟರೆ ಅವ್ರ ಮನೆ ಆಗೋದು. SC ST 1,20,000 ಕೊಟ್ಟರೆ ಅವ್ರಿಗೆ ಒಂದು ಮನೆ ಬೆಂಗಳೂರು ಸಿಟಿಯಲ್ಲಿ ಅವ್ರ ಸ್ವಂತ ಮನೆ ಆಗೋದು. ಸಿದ್ದರಾಮಯ್ಯ ಇರುವಾಗ ಮಾಡಿ 1,028 ಎಕರೆ ಕೊಟ್ಟರು. ಅದಾದಮೇಲೆ 18ಅಲ್ಲಿ ನಮ್ಮ ಸರ್ಕಾರ ಬಂದಿಲ್ಲ, ಸಮ್ಮಿಶ್ರ ಸರ್ಕಾರ ಬಂತು. ಇದೇ ಬಸವರಾಜ ಬೊಮ್ಮಾಯಿಯವರು ಬಡವ್ರ ಬಗ್ಗೆ ಎಷ್ಟು ಕಾಳಜಿ ಇದೆ ನೋಡಿ. ಇದೇ ಬಸವರಾಜ ಬೊಮ್ಮಾಯಿಯವರು 2021ರಲ್ಲಿ ರಿವ್ಯೂ ಮಾಡಿಬಿಟ್ಟು ನಾವೇನು 6 ಲಕ್ಷ ನಿಗದಿ ಮಾಡಿದ್ವಿ ರೇಟ್, ಅದಕ್ಕೆ 11,20,000 ಮಾಡ್ತಿದ್ರು, ಈಕ್ವಲ್ ಟು ಡಬಲ್. ಈಗ ನಮ್ಗೆ ನಾವು ಮಾಡಿರೋದು ಬಡವರಿಗೆ ಜನರಲ್ ಇದ್ದರೆ ಒಂದು 2.5 ಲಕ್ಷ ಕೊಟ್ಟರೆ ಅವ್ರ ಮನೆ ಆಗೋದು, SC ST ಇದ್ದರೆ 1,70,000. ಈಗ 8.5 ಲಕ್ಷ ಅವ್ರು ಕಟ್ಟಬೇಕು. ಎಲ್ಲಿಂದ ಬಡವರು ಕಟ್ತಾರೆ? ಆ ಕೆಲಸಗಳು ಕಾಮಗಾರಿನೂ ಎಲ್ಲ ನಿಂತ್ಬಿಟ್ಟಿತ್ತು, ಯಾರೂ ಬರ್ತಾಯಿಲ್ಲ, ಅಪ್ಲಿಕೇಶನ್ ಇಲ್ಲ, ಯಾವುದಿಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಮುಖ್ಯಮಂತ್ರಿನ ಕೇಳಿದ್ರು, ನನಗೊಂದು ಕನಸಿತ್ತು ತಗೊಂಡು ಬೆಂಗಳೂರು ಸಿಟಿದು ಏನಾಯಿತು 1 ಲಕ್ಷ ಹೌಸಿಂಗ್ ಸ್ಕೀಮ್ ಅಂತ. ನಾನು ಹೇಳಿದೆ ಸರ್ ತಾವು 6 ಲಕ್ಷ ನಿಗದಿ ಮಾಡಿದ್ದೀರಿ ಅಂತ. ಈ BJP ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿಯವರು ರಿವ್ಯೂ ಮಾಡಿಬಿಟ್ಟು 11,20,000 ಈಕ್ವಲ್ ಡಬಲ್ ಮಾಡಿಬಿಟ್ಟವ್ರೆ. ಯಾರೂ ಮುಂದೆ ಬರ್ತಾಯಿಲ್ಲ ಸರ್. ಪಾಪ ಬಡವರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? 2 ಲಕ್ಷ ಕೊಡೋದೇ ಕಷ್ಟ. ಅವರು 8.5 ಲಕ್ಷ ಎಲ್ಲಿ ಕೊಡ್ತಾರೆ? ಕೊಡೋಕ್ಕೆ ಸಾಧ್ಯ ಆಗಲ್ಲ. ಅಂತದಕ್ಕೆ ಇಮಿಡಿಯೇಟ್ ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ, ಇಲ್ಲ 1 ಲಕ್ಷ ರೂಪಾಯಿ ನೀವು ಕಡಿಮೆ ಮಾಡು, ಸರ್ಕಾರ ವತಿಯಿಂದ ನಾನು ಕೊಡ್ತೀನಿ ಅಂತ ಹೇಳಿ 1 ಲಕ್ಷ ಕಡಿಮೆ ಮಾಡಿದ್ರು. ಅವ್ರಿಗೇನು ಮಾಡಿದ್ರು, ಒಂದು ಕೆಲಸ ಮಾಡು, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದ 1 ಲಕ್ಷ ಕಡಿಮೆ ಮಾಡಿದ್ರೆ 10,20,000 ಆಗ್ತದೆ. ಬೆನಿಫಿಷರಿ 3 ಲಕ್ಷ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ 3 ಲಕ್ಷ ಕೊಡ್ತೀವಿ. 8 ಲಕ್ಷ ಏನು ಕಟ್ಟಬೇಕು ಅವರು ಬ್ಯಾಂಕಿಂದ ಲೋನ್ ತೊಗೊಳ್ಳಿ ಅಂತ ಸೂಚನೆ ಕೊಟ್ಟರು. 5 ಲಕ್ಷ ರೂಪಾಯಿ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅವ್ರನ್ನ ಕರೆದ್ವಿ ನಾವು. ನ್ಯಾಷನಲೈಸ್ ಅವ್ರ ಭಾಳ ದಿನ ನಾವು 1 ತಿಂಗಳು ಸರ್ಕಸ್ ಮಾಡಿದ್ವಿ. ಅದಕ್ಕೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಏನಾಯಿತು, ಸಿಬಿಲ್ ಇಲ್ಲ ಪಾಪ ಬಡವರಿಗೆ. ಯಾವುದೋ ಒಂದು 2 ವೀಲರ್ ಲೋನ್ ತೊಗೊಂಡಿರ್ತಾರೆ, ಮತ್ತೊಂದು ಲೋನ್ ತೊಗೊಂಡಿರ್ತಾರೆ. ಸಿಬಿಲ್ ಇಲ್ಲ ಕಾರಣಕ್ಕೆ ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಯಾರೂ ಮುಂದೆ ಬಂದಿಲ್ಲ. ಮನೆ ಮುಖ್ಯಮಂತ್ರಿ ಸರ್ ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಯಾರೂ ಮುಂದೆ ಬರ್ತಾ ಇಲ್ಲ. ಏನಕ್ಕಂದರೆ ಯಾರ್ದು ಸಿಬಿಲ್ ಬರ್ತಾಯಿಲ್ಲ, ಆಲ್ಮೋಸ್ಟ್ ಸಿಬಿಲ್ ಇಲ್ಲ. ಪಾಪ ಯಾವುದೋ ಸಣ್ಣ ಪುಟ್ಟ ಲೋನ್ ತೊಗೊಂಡಿರ್ತಾರೆ ಸರ್, 2 ಇನ್ಸ್ಟಾಲ್ಮೆಂಟು ಕಟ್ಟಿಲ್ಲ ಅಂದರೆ ಅವ್ರು ಸಿಬಿಲ್ ಬರೋಲ್ಲ. ಹಂಗಾಗಿ ನಾವು ಪ್ರೈವೇಟಲ್ಲಿ ತೊಗೊಂಡ್ರೆ ಸರ್ 11ರಿಂದ 12% ಇಂಟ್ರೆಸ್ಟ್ ಆಗ್ತದೆ. ನ್ಯಾಷನಲೈಸ್ ಬ್ಯಾಂಕ್ ತೊಗೊಂಡ್ರೆ 7% ಇಂಟ್ರೆಸ್ಟ್ ಆಗ್ತದೆ. ನ್ಯಾಷನಲೈಸ್ ಬ್ಯಾಂಕ್ ತೊಗೊಂಡ್ರೆ ಅವ್ರಿಗೆ EMI ಇದೆಯಲ್ಲ 5,000 ಬರ್ತದೆ ತಿಂಗಳಿಗೆ. ಈಗ ಪ್ರೈವೇಟಲ್ಲಿ ತೊಗೊಂಡ್ರೆ 8,500 ಆಗ್ತದೆ. ಇಂಟ್ರೆಸ್ಟ್ ಅಮೌಂಟ್ ಡಿಫ್ರೆನ್ಸ್ ಆಗ್ತದೆ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಕ್ಕೆ ಒಂದು ಕೆಲಸ ಮಾಡು, ಅದು ಕ್ಯಾಬಿನೆಟ್ ತೊಗೊಂಡು ಕ್ಯಾಬಿನೆಟಲ್ಲಿ ತೊಗೊಂಡು ಕ್ಯಾಬಿನೆಟ್ ಕೂತ್ಕೊಂಡು ಚರ್ಚೆ ಮಾಡುವ ಅಂತ ಹೇಳ್ಬಿಟ್ಟು ಏನು ನ್ಯಾಷನಲೈಸ್ ಬ್ಯಾಂಕ್ ಇತ್ತು ಅಷ್ಟೇ ಬೆನಿಫಿಷರಿ ಕೊಡಬೇಕು. ಏನು ನ್ಯಾಷನಲೈಸ್ ಬ್ಯಾಂಕ್ ಅವ್ರದ್ದು ಏನು ಇಂಟ್ರೆಸ್ಟ್ ಇತ್ತು ಅಷ್ಟೇ ಕೊಡಬೇಕು. ಪ್ರೈವೇಟ್ ಬ್ಯಾಂಕಲ್ಲಿ ಜಾಸ್ತಿ ಇದೆಯಲ್ಲ ಅದು ಸರ್ಕಾರದಿಂದ ಬೇರೆ ಮಾಡಬೇಕಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ತಂದು ಮನೆ ಮುಖ್ಯಮಂತ್ರಿ ಅಪ್ರೂವ್ 1,600 ಕೋಟಿ 12,000 ಮನೆಗಳು. ಏನಕ್ಕಪ್ಪ ಇದು BJP ಅವ್ರು ಮಾಡಿಲ್ಲ? 1,600 ಕೋಟಿ ಸರ್ ಇಂಟ್ರೆಸ್ಟ್ ಅಮೌಂಟಲ್ಲಿ. ಈಗ ಇಲ್ಲ ಅಪ್ಲಿಕೇಶನ್ ಬಂದುಬಿಟ್ಟು ಅದೂ ನಾವು ಫೆಬ್ರವರಿಲಿ ಫೆಬ್ರವರಿಲಿ ಕೊನೆಯಲ್ಲಿ ಅದೂ ಒಂದು 7,800 ಮನೆ ಕೊಡಬೇಕಂತ ತೀರ್ಮಾನ ಮಾಡಿ. ಏನಕ್ಕೆ ಇದು BJP ಅವ್ರು ಮಾಡಿಲ್ಲ? ಮಾಧ್ಯಮ ಸ್ನೇಹಿತರು ಕೇಳಬೇಕು ಸರ್ ನೀವು. ಇದು ಬಡವ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಬಡವ್ರು ಒಳ್ಳೆಯದಾಗಿಕ್ಕೆ ನಾವು ಪುಣ್ಯ ಕಟ್ಕೊಳ್ಬೇಕು, ಬಡವ್ರ ಸೇವೆ ಮಾಡಿ ಮಾಡ್ಬೋದಾಗಿತ್ತು ತಾನೆ. BJP ಏನಕ್ಕೆ 6,000 ಇದ್ದಿತ್ತು, ಏನಕ್ಕೆ 11,20 ಲಕ್ಷ ಮಾಡಿದ್ರು? ಸರ್ 42,000 ಮನೆ ಕಟ್ಟಿಲ್ಲ ಅವರು ಸುಳ್ಳು ಹೇಳಕತ್ತಾರ ಕೇಳ್ರಿ. ಅಶೋಕ್ ಅವ್ರಿಗೆ ನಾನು ಓಪನ್ ಸವಾಲು ಹಾಕಿದ್ದೀನಿ, ಇವತ್ತು ಓಪನ್ ಸವಾಲು ಹಾಕ್ತೀನಿ ನಾನು. ಅವ್ರು ಹೇಳ್ತಾರೆ ಬರ್ತೀನಿ ನಾನು. ಏನು ಮಿನಿಟ್ ಹೇಳಿ, 1 ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ. ಈ ಡಾಟಾ ಇದೆ ಎಲ್ಲೆಲ್ಲಿ 42,000 ಓಪನ್ ಅಶೋಕ್ ಅವ್ರಿಗೆ ಸವಾಲು. ಓಪನ್ ಅಶೋಕ್ ಅವ್ರಿಗೆ ಸವಾಲಿದು
ಡಾಟಾ ಇದೆ, ಎಲ್ಲೆಲ್ಲಿ ಮನೆಗಳು ಕಟ್ಟಿದ್ದೀವಿ ಎಲ್ಲೆಲ್ಲಿ ಕೊಡ್ತಾ ಇದ್ದೀವಿ ಅಂತ ಡಾಟಾ ಇದೆ. ಅಲ್ಲಿ ಹೋಗಿ ಅವ್ರು ನೋಡಲಿ, ಏನಾದ್ರು ಹೆಚ್ಚು ಕಡಿಮೆ ಏನಾರು ಆಗಿದ್ರೆ ಅವ್ರು ಹೇಳಿದ್ದು ನಾನು ಕೇಳಕ್ಕಿಂತ ಅದ್ರ ಜೊತೆಯಲ್ಲಿ BJPಯವ್ರಿಗೆ ನಾನು ಓಪನ್ ಸವಾಲು ಹಾಕಿದ್ದೀನಿ. ಅಕ್ಟೋಬರ್ 6ನೇ ತಾರೀಕು ಕೊಪ್ಪಳ ಫಂಕ್ಷನಲ್ಲಿ ನಾನು ಸವಾಲು ಹಾಕಿದ್ದೀನಿ BJPಯವ್ರಿಗೆ. ಪಾಪ ಸೋಮಣ್ಣ ಅವ್ರು ಇದ್ದರು, ವಸತಿ ಮಂತ್ರಿಯಾಗಿ ಸೋಮಣ್ಣ ಭಾಳ ಪ್ರಯತ್ನ ಮಾಡಿದ್ರು. ಅವ್ರು ಬಡವ್ರ ಬಗ್ಗೆ ಕಾಳಜಿ ಇತ್ತು ಸೋಮಣ್ಣನಿಗೆ. ಯಡಿಯೂರಪ್ಪ ಅಂತವನು ಪ್ರಯತ್ನ ಮಾಡಿದ್ರು, ಇಲ್ಲ ಬಡವ್ರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ, ನಾವೇ ಸರ್ಕಾರ ವತಿಯಿಂದ ಕಟ್ಟಬೇಕಂತ ಭಾಳಷ್ಟು ಸೋಮಣ್ಣ ಅವರು ಯಡಿಯೂರಪ್ಪ ಅಂತವೂ ಪ್ರಯತ್ನ ಮಾಡಿದ್ರು, ಬಸವರಾಜ ಬೊಮ್ಮಾಯಿತವನು ಪ್ರಯತ್ನ ಮಾಡಿದ್ರು. ಅವ್ರು ಬಡವ್ರ ಬಗ್ಗೆ ಕಾಳಜಿ ಇಲ್ಲ, ಆಗಲಿಲ್ಲ, ಪ್ರಯತ್ನ ಮಾಡಿದ್ರು, ಇಲ್ಲ ಅಂತ ಇಲ್ಲ. ಅವ್ರು ಏನಾರು BJP ಅವಧಿಯಲ್ಲಿ ಸ್ಲಮ್ ಬೋರ್ಡಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ದರೆ ನಾನು ಇವತ್ತೇ ರಾಜಕೀಯದಿಂದ ನಿರ್ವೃತ್ತಿ ತಗೊಳ್ತೀನಿ, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಸಾಬೀತುಪಡಲಿ. ಏನಕ್ಕೆ ಸಾಬೀತುಪಡ್ತಾ ಇಲ್ಲ ಅವರು? ಓಪನ್ ಸವಾಲು ಹಾಕಿದ್ದೀನಿ ನಾನು ಬೇರೆಯವ್ರು ಹಂಗಲ್ಲ, ಮುಖ್ಯಮಂತ್ರಿ ಮುಂದೆನೇ ಈ ಮಾತನ್ನು ಹೇಳಿದ್ದೀನಿ ನಾನು. ಒಂದು ಮನೆ ರೀ, ಒಂದು ಮನೆ ಏನಾರು ಕೊಟ್ಟಿದ್ದರೆ ಸ್ಲಮ್ ಬೋರ್ಡಲ್ಲಿ ಪಾಪ ಸೋಮಣ್ಣವ್ರು ಪ್ರಯತ್ನ ಮಾಡಿದ್ರು, ಬಡವ್ರ ಬಗ್ಗೆ ಅವ್ರ ಕಾಳಜಿ ಇತ್ತು. ಒಂದು ಮನೆ ಸ್ಲಮ್ ಬೋರ್ಡಲ್ಲಿ ಏನಾರು 2019 ಇಂದ 23ವರೆಗೂ ಒಂದು ಮನೆ ಏನಾರು ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿರ್ವೃತ್ತಿ ತೊಗೊಳ್ತೀನಿ. ಬನ್ನಿ, ಯಾವ ಬೇಕು. ಈಗ ವಿರೋಧ ಪಕ್ಷ ನಾಯಕರಿದ್ದಾರೆ, ಅವ್ರು ಕೇಳೋದು ಹಕ್ಕಿದೆ, ಕರೀರಿ, ನಮ್ಮನ್ನ ಚೇರ್ಮನ್ನ ಕರೀಲಿ. ಈ ಮನೆಗಳು ಕೊಡ್ತಾ ಇದ್ದಿಲ್ಲ 42,000 ಮನೆಯಲ್ಲಿ ಲೈವ್ ತೋರಿಸ್ಬೇಕಾ, ವೀಡಿಯೋ ಕಾನ್ಫರೆನ್ಸ್ ಬೇಕಾಗ್ತದೆ ತೋರಿಸ್ತೀವಿ. ಇಲ್ಲ ನೀವು ಹೋಗ್ಬೇಕಾ, ಸ್ಪಾಟ್ ಹೋಗ್ಬೇಕಾದ್ರೆ ಯಾವ ಸ್ಪಾಟ್ ಹೋಗ್ಬೇಕು ಅಂತ ನಾವು ಸಿದ್ಧ. ಮಾತಾಡ್ರಿ, ಬರಲಿ. ಈ SC ST ಅನುದಾನನ ಗ್ಯಾರಂಟಿಗಳಿಗೆ ಬಳಕೆ ಮಾಡ್ಕೊಂಡು ಡೈವರ್ಟ್ ಮಾಡಿದ್ದಾರೆ. ಮತ್ತು ಈ SC ST ಅವರು ಅಭಿವೃದ್ಧಿಗೂ ಕುಂಠಿತಾಗಿರೋದು. ಯಾವ ಅಭಿವೃದ್ಧಿನೂ ಎಲ್ಲ ಅಭಿವೃದ್ಧಿ ಕೆಲಸ ನಡೀತಾ ಇದೆ. SC ST ನಡೀತಾ ಇದೆ, ಅಲ್ಪಸಂಖ್ಯಾತ ನಡೀತಾ ಇದೆ, ಬೇರೆ ನಡೀತಾ ಇದೆ. ನಾನು ಹೇಳಿಲ್ಲ ಸರ್, ಎಲ್ಲ ಜಿಲ್ಲೆಯಲ್ಲಿ ಹೋದ ಬಾರಿ ನಾನು ಹೋಗಿರೋದು ಕಾರ್ಯಕ್ರಮ ಹೇಳ್ತೀನಿ. ನಾನು ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ 7-8 ಜಿಲ್ಲೆಗೆ ಹೋಗಿದ್ದೆ. ನಾನು ಕನಿಷ್ಠ 20,000 ಕೋಟಿದು ಗುದ್ಲಿ ಪೂಜೆ ಉದ್ಘಾಟನೆ ಕಾರ್ಯಕ್ರಮ ನಾನು ಹೋಗ್ತೀನಿ. ಈಗ ಮೊನ್ನೆ ಎಲ್ಲೋ ಇದಕ್ಕೆ ಹೋಗಿದ್ರು, ಮನೆ ಮುಖ್ಯಮಂತ್ರಿಗಳು ಗುಲ್ಬರ್ಗ ಎಲ್ಲೋ ಹೋಗಿದ್ರು. 1,900 ಕೋಟಿನೋ 1,600 ಕೋಟಿ ಅಂತ ನೋಡಿದೆ, ಪೇಪರಲ್ಲಿ ನೋಡಿರ್ಬೋದು. ಎಲ್ಲ ಕಡೆ ನಡೀತಾ ಇದೆ. ಇಷ್ಟೇ ನಾನು ಹೇಳೋದು. ಈಗ ಮನುಷ್ಯನಿಗೆ ಏನು ಬೇಕಾಗಿರೋದು? ಒಂದು ನಿಮಿಷ, ನನಗೆ ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ. ಮನುಷ್ಯನಿಗೆ ಒಂದು ನಿಮಿಷ ಕೇಳಿ ಸರ್. ಈಗ ನನ್ನ ಮನುಷ್ಯನಿಗೆ ಏನು ಬೇಕಾಗಿರೋದು? ಮನುಷ್ಯನಿಗೆ ಬಡವನಿಗೆ ಏನು ಬೇಕಾಗಿರೋದು? 2 ಊಟ, 1 ಮನೆ, ಅದು ಕೊಡ್ತಾ ಇದ್ದೀವಿ. 10 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ, ಮನೆಗಳು ಕೊಡ್ತಾ ಇದ್ದೀವಿ. ಈ ಮನೆ ಅಕ್ಕಿ ಏಪ್ರಿಲ್ ಆಗ್ಬೇಕಾಗಿತ್ತಲ್ಲ ಸರ್. ಆ ಮನೆ ಅವರು ಇಲ್ಲಿವರೆಗೂ 1 ತಿಂಗಳ 2 ತಿಂಗಳ ನಿಮ್ಮ ಇದೆ. ಇಲ್ಲಪ್ಪ, ನೀನು 2 ತಿಂಗಳು 3 ತಿಂಗಳು ಮಾತಾಡ್ತಿರಲಿಲ್ಲ. BJP ಕಾಲದಲ್ಲಿ 1 ಮನೆ ಕೊಟ್ಟಿಲ್ಲ. ಕೊಟ್ಟಿಲ್ಲ ಸರ್, ಅವ್ರು ಕೊಟ್ಟಿಲ್ಲ, ಅವ್ರು ಅದಕ್ಕೆ ಮನೆ ಕಳಿಸ್ಯಾರ ಸರ್. ನಿಮ್ಗೆ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಮಾಡ್ತಾರೆ, ಅದಕ್ಕೆ ಕೊಡ್ತಾ ಇದ್ದೀವಿ ಸರ್. ಏಪ್ರಿಲ್ ಒಳಗೆ ನೀವು ಡೇಟ್ ಫಿಕ್ಸ್ ಮಾಡ್ಕೋತೀರಿ. ಇಲ್ಲ ಬಡವ್ರ ಬಗ್ಗೆ ಕಾಳಜಿ ಇದ್ರೆ ಯಾಕೆ ಮಾಡಿಲ್ಲ ಸರ್? ಹೇಳಪ್ಪ, ನಾವು ನವೆಂಬರ್ಗೆ 24ನೇ ತಾರೀಕು ನವೆಂಬರ್ ಕೊಡ್ಬೇಕಂತ ಇದ್ವಿ. ನಾವು ದಿಲ್ಲಿಗೆ ಹೋಗಿ ಆಹ್ವಾನ ಮಾಡಿದ್ವಿ. ರಾಹುಲ್ ಗಾಂಧಿ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ವಿ. ರಾಹುಲ್ ಗಾಂಧಿಗೆ ಮತ್ತು ಖರ್ಗೆ ಸಾಹೇಬ್ರಿಗೆ ಆಹ್ವಾನ ಕೊಟ್ವಿ. ಅವಾಗ ಖರ್ಗೆ ಸಾಹೇಬ್ರು ಏನಂದ್ರು, ನೋಡಪ್ಪ, ಈ ನವೆಂಬರ್ 24 ಅಂದರೆ ಡಿಸೆಂಬರ್ ಬಂದುಬಿಡ್ತು, 1 ತಿಂಗಳು, ಹೊಸ ವರ್ಷದಲ್ಲಿ ಕೊಡುವ, ಒಳ್ಳೇದಾಗ್ತದೆ ಅಂತೇಳಿ ಹೊಸ ವರ್ಷ ಅಧಿಕಾರ ಹಂಚಿಕೆ ತಿಕ್ಕಾಟ ಸರ್. ಅದೆಲ್ಲ ಏನೇನೂ ಇಲ್ಲ. ನೋಡಿ, ಇಷ್ಟೇ ಸರ್ ನಾನು ಹೇಳೋದು. ನಮ್ಮ ಈಗ 1 ನಿಮಿಷ ಮಾಧ್ಯಮ ಸ್ನೇಹಿತರು ನಾನು ಹೇಳ್ತೀನಿ, ಓಪನ್ ಉತ್ತರ ಕೊಡ್ತಾ ಇದ್ದೀನಿ. ಅವತ್ತು ಏನಂದ್ರು ಖರ್ಗೆ ಸಾಹೇಬರು, ಏನು ಹಳೆ ಮೈಸೂರು, ಕನಕಪುರ, ಮೈಸೂರಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಪ್ಪ, ಇಲ್ಲೂ ಒಂಚೂರು ಮಾಡ್ರಪ್ಪ, ಅಷ್ಟು ಬೇಡ, ಒಂದು 25% ಮಾಡಿ ನೀವು ಆಗಿರೋದಂತ ಹೇಳಿದ್ದಾರೆ. ನಮ್ಮ ಭಾಗದಲ್ಲೂ ಮಾಡಿ ಅಂತ ಹೇಳಿದ್ದಾರೆ. ಯಾವ್ದೇನಿಲ್ಲ, ನಮ್ಮಲ್ಲಿ ಏನೇನೋ ಯಾರು ಈ ವರ್ಷ ಈ ಸರ್ಕಾರದಲ್ಲಿ ಇವ್ರ ಕ್ಷೇತ್ರಕ್ಕೆ 480 ಕೋಟಿ ಸಾಹೇಬ್ರು ಹೇಳ್ತಾ ಇದ್ದಾರೆ. ಇಲ್ಲ, ನಾನು 2.5 ವರ್ಷದಲ್ಲಿ. ಈಗ ನಾವು ಹೇಳೋ ಪ್ರಕಾರ ನಮ್ಮ ಹಿಂದೆ BJP 4 ವರ್ಷದ ಆಡಳಿತದ ಒಂದು ನಿಮಿಷ ನೋಡ್ರಿ, ನಾನು ಅದನ್ನು ಕಂಪೇರ್ ಮಾಡ್ತೀನಿ. ಸ್ವಲ್ಪ ಕೇಳ್ರಿ. ಅವಾಗ ಕೊಟ್ಟಿದ್ದು 70 ಕೋಟಿ ಮಾತ್ರ. ಎಷ್ಟು? 4 ವರ್ಷ. ನನಗೀಗ 2 ವರ್ಷದಾಗ ಸುಮಾರು 200 ಕೋಟಿ ರೂಪಾಯಿ ದುಡ್ಡು ತಂದಿದ್ದೀನಿ. 200 ಕೋಟಿ ದುಡ್ಡು ತಂದಿದ್ದೀನಿ. MLAಗಳಿಗೂ ಅವ್ರಿಗೆ 80 ಕೋಟಿ, ನಿಮ್ಗೆ 200 ಕೋಟಿ. ಇದೇ ಮಾಧ್ಯಮದವರು ಹೇಳಪ್ಪ. ನನ್ನಲ್ಲಿ ನಾನು ಹೇಳಿ ಸರ್, ಕೇಳಾದ್ರೂ ಕೇಳಿ. ನಾನು ಕೇಳಾದ್ರೂ ನಾನು ಹೇಳ್ತೇನೆ, ಅದಕ್ಕೆ ಕೇಳಾದ್ರೂ ಕೇಳಿ. ನಮ್ಮಲ್ಲಿ ಏನಾಗಿತ್ತು, ಭಾಳ ವರ್ಷದಿಂದ ಒಂದು ಕನಸಿತ್ತು. ನಮ್ಮ ಮೈಸೂರು ರೋಡ್ ಇದೆಯಲ್ಲ, ರಾಜ್ಕುಮಾರ್ ಸ್ಟ್ಯಾಚ್ಯೂಗೆ ಇಟ್ಬಿಟ್ಟು ವಿಜಯನಗರವರೆಗೂ 30 ಫೀಟ್ ರೋಡ್ ಇದೆ, 80 ಫೀಟ್ ರೋಡ್ ಆಗಬೇಕಂತ ಭಾಳ ವರ್ಷದಿಂದ ಕನಸಿತ್ತು. BJP ಮಾಡಿಲ್ಲ.
ಬಿ ಜೆ ಪಿ ಕಾಲದಲ್ಲಿ ನಾನೇ ಪ್ರಪೋಸ್ ಕೊಟ್ಟೆ. ಇವರು ಅಂತ ಇದ್ರು ಮೇಯರ್, ಯಾರೋ ಅವ್ರ ಹೆಸರು ಮಾಡ್ತಿದ್ದೀನಿ ನಾನು, ನಾರಾಯಣ ಏನೋ ಬಿ ಜೆ ಪಿ ಮೇಯರು, ಅವ್ರನ್ನ ಸ್ಪಾಟ್ ಕರ್ಕೊಂಡೋಗಿದ್ದೆ. ನೋಡಿ ಸರ್, ಜನಗಳಿಗೆ ಎಷ್ಟು ತೊಂದರೆ ಆಗ್ತದೆ. ಅಲ್ಲಿಂದ ವಿಜಯನಗರದಿಂದ ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೆ, ಇಲ್ಲಿ ಬೇರೆ ಕಡೆ ಹೋಗ್ಬೇಕಾದ್ರೆ ಇಲ್ಲಿಂದನೇ ಹೋಗಬೇಕು. ದಯಮಾಡಿ ರೋಡ್ ವೈಂಡಿಂಗ್ ಆಗಲೇಬೇಕಂತ ಮೇಯರ್ಗೂ ಕರ್ಕೊಂಡು ಹೋಗಿದ್ದೆ. ಬಿ ಜೆ ಪಿ ಕಾಲದಲ್ಲಿ ಅಶೋಕ್ ಇನ್ಚಾರ್ಜ್ ಇರುವಾಗ 10 ಬಾರಿ ನಾನು ಹೋಗಿದ್ದೀನಿ, ಮಾಡಿಲ್ಲ. 230 ಕೋಟಿ ಬರೀ ರೋಡ್ ವೈಂಡಿಂಗ್ ತೊಗೊಂಡಿದ್ದು ಹೊಸ ಕಾಮಗಾರಿ. ಅಂದರೆ 480 ಕೋಟಿ ಹೆಂಗೆ ತೊಗೊಂಡಿದ್ದೀನಿ ಅದಕ್ಕೆ. ಆ ಥರ ಇವರು ಸ್ವಂತ 200 ಕೋಟಿ ತೊಗೊಂಡಿರೋದು. ಬೇರೆ ಬೇರೆ ಜಿಲ್ಲೆಯಲ್ಲಿ ಎಷ್ಟು ತೊಗೊಂಡಿದ್ದಾರೆ ಕೇಳಿ ಅನ್ನೋದನ್ನ. ನೀರಾವರಿದಿರಲಿ, PWD-ದಿರಲಿ, RDPR ಇರಲಿ, ಕೆಲಸ ನೀವು ಸ್ವಂತ ಅದು ಕೇಳಬೇಡಿ. ನಾನು ಚಾಮರಾಜಪೇಟೆ ಕ್ಷೇತ್ರಕ್ಕೆ ನಾನು ಟೋಟಲ್ ಈಗ ರೋಡ್ ವೈಂಡಿಂಗ್ದು ನನಗೂ ಅಷ್ಟೇ 200 ಕೋಟಿನೇ ಸಿಕ್ಕಿರೋದು. ಅನುದಾನ ಇಂಥ ಕೆಲಸ ಅಂತ ಜನಗಳಿಗೆ ಅನುಕೂಲ ಆಗಂಗಿದ್ರೆ ತೋರಿಸ್ರೆ ಖಂಡಿತ ಮಾಡ್ತಾರೆ. ಅದು ಈಗ ರಾಜ್ಯದಲ್ಲಿ ಸರ್ ವಸತಿ ಇಲಾಖೆ ಯಾವುದೇ ಮನೆಗಳಿರಲಿ ಅದು ಸರ್ಕಾರದ ಮನೆಯಿಂದ ಕಟ್ಟಿರ್ತೀವಿ, ಅದನ್ನು ಹಂಚಿಕೆ ಮಾಡೋದಕ್ಕಾಗಲಾರ್ದೇ ಬಿರುಕು ಬಂದಿದ್ದಾವೆ. ಅದು ಗೃಹ ಇಲಾಖೆ, ಇದು ಗೃಹ ಮಂಡಳಿ ಇರ್ಬೋದು ಅಥವಾ ನಿಮ್ಮ ವಸತಿ ಹೇಳ್ತಲ್ಲ ಸರ್, ನಾನು ಹೇಳಕ್ಕೆ ಸರ್ಕಾರದ ಹಣ ಪೋಲಾಗೋದು ಹೋಯ್ತತ್ತಾಗೆ ಜನಕ್ಕೂ ಸಿಗಲಿಲ್ಲ. ಯಾಕೆ ಅದನ್ನು ಮಾಡ್ತಾ ಅದೇ ಆಗಿದ್ದು. ಅದಕ್ಕೆ ನಾವು ನಿರ್ಧಾರ ತಗೊಂಡಿದ್ದೀವಿ ಸರ್ಕಾರ ವತಿಯಿಂದ. ನಿರ್ಧಾರ ಅಲ್ಲ, ಹಂಚಿಕೆ ಇಲ್ಲ ಹೇಳಿದ್ರು. ಇಲ್ಲ ಏನು ಶಾಸಕರು ಟಿಕ್ಕಾಟ ಆಗಿದೆಯೋ ಅಥವಾ ಜನರು ಇಲ್ಲ, ಹಂಚಿಕೆ ಎಲ್ಲ ಆಗಿದೆ, ಸೆಲೆಕ್ಷನ್ ಎಲ್ಲ ಆಗಿದೆ, ಬೆನಿಫಿಟ್ ಯಾಕೆ ಕೊಡ್ತಾ ಇಲ್ಲ? ದುಡ್ಡು ಇರಲಿಲ್ಲಲ್ಲ ಬರೀ ಸರ್ ನಾನು ಹೇಳಕತ್ತಿದ್ದು ರೆಡಿಯಾದ ಮನೆಗಳನ್ನು ನೀವು ಹಂಚಿಕೆ ಮಾಡಿಲ್ಲ ಸರ್. ಒಂದು ನಿಮಿಷ. ಈಗ ಹಿಂದೆ ಎಲ್ಲ ಹಿಸ್ಟ್ರಿ ಹೇಳಿದಾರೆ, ಯಾಕಾಗಲಿಲ್ಲ, ಯಾಕಾಯಿತು ಅನ್ನೋದು. ಈಗ ನಾವು ಮನಿ ಒಂದು ಕಡೆ ಎಲ್ಲ ಕಂಪ್ಲೀಟ್ ಮಾಡಬೇಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟೇ ಮಾಡೋಣ ಅನ್ನೋಂಥ ದೃಷ್ಟಿಯಿಂದ ಕೆಲವು ಒಂದು 2-3 ತಿಂಗಳ ಮುಂದೆ ಆಗಿರ್ಬೋದು. ಆದರೆ 2 ವರ್ಷ ಅಲ್ಲಿ ಕೇಳ್ರಿ, ವರ್ಷ ಸರ್ ನಾವು ಬಂದೇ ಸರ್ಕಾರ 2 ವರ್ಷ ಆಗಿದೆ. 2 ವರ್ಷದಲ್ಲಿ ಇಂಥ ನಿರ್ಧಾರ ತೆಗೆದುಕೊಂಡಿವಿ. ಭಾಳ ದಿಟ್ಟ ನಿರ್ಧಾರ. ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ನಮ್ಮ ವಸತಿ ಸಚಿವರ ಒಂದು ದೂರದೃಷ್ಟಿಯಿಂದ ಈ ನಿರ್ಧಾರ ತಗೊಂಡಿದ್ದಕ್ಕೆ ಇವತ್ತು ಹಂಚಿಕೆ ಆಗ್ತಾ ಇದ್ವಿ. ಅದು ಯಾಕೆ 2 ತಿಂಗಳಾಯಿತು, 3 ತಿಂಗಳಾಯಿತು, ಹಿಂದೆ ಆಯಿತು ಅನ್ನುವಂಥದ್ದು ನೀವು ತಪ್ಪು ತಿಳ್ಕೊಂತ ಇದ್ರಿ. ನಾವು ಕೇಳ್ತಾ ಇರೋದು ವಸತಿ ಇಲಾಖೆದು, ಸ್ಲಮ್ ಬೋರ್ಡ್ ಕೇಳ್ತಾ ಇಲ್ಲ ಸರ್. ವಸತಿ ಇಲಾಖೆಯಿಂದ ನಿರ್ಮಾಣವಾದ ಮನೆಗಳು ಹಂಚಿಕೆ ಆಗಲಾರ್ದೇ ಬಿರುಕು ಬರ್ತಾ ಇದ್ದಾವೆ, ಅದು ಯಾಕೆ ಕೊಡ್ತಾ ಇಲ್ಲ ಅಂತ. ಸರ್ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಹಿಂದೆ 4 ವರ್ಷದಲ್ಲಿ ಯಾವುದೂ ಕೂಡ ಅದನ್ನು ಟೇಕಪ್ ಆಗಿರಲಿಲ್ಲ. ಅದಕ್ಕೆ ನಮ್ಮ ಸರ್ಕಾರ ಬಂದಾಗ ಈಗ ಈ ಗ್ಯಾರಂಟಿಯಲ್ಲಿ ಕೂಡ ಇದಕ್ಕೆ ವಿಶೇಷವಾದಂಥ ಒಂದು ಬಜೆಟ್ ಅಲೋಕೇಶನ್ ಮಾಡಿ ಇವತ್ತು ಅದನ್ನೆಲ್ಲ ಕಂಪ್ಲೀಷನ್ ಮಾಡಿ ಅದನ್ನು ಏನೈತೆ ಅದನ್ನು ರೆಕ್ಟಿಫೈ ಮಾಡಿ ಸರಿ ಮಾಡುವಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ. ಈಗ ನೀವು ತಾವು ಕೇಳ್ತಾ ಇದ್ರಿ SC ST ಹಣ ಪೂಲ್ ಆಗ್ತಾ ಇದೆ, ಅದಾಗ್ತಾ ಇದೆ. ಎಲ್ರಿ 8 ಸರ್ ಒಂದು ನಿಮಿಷ ಕೇಳ್ತಾ ಇದ್ದೀನಿ ಕೇಳ್ರಿ ಸರ್. 8,000 ಕೋಟಿ ಇದ್ದಿದ್ದು 40,000 ಕೋಟಿ ಆಗ್ಬೇಕಂತಂದ್ರೆ ಆ ಬಜೆಟ್ ಅಷ್ಟು ದೊಡ್ಡ ಗಾತ್ರ ಆಗಬೇಕಾದ್ರೆ ಅದಕ್ಕೆ ನಮಗೊಂದು ಕಮಿಟ್ಮೆಂಟ್ ಇದೆ ಅಂತೇಳಿ ನಮ್ಮ ಸಿದ್ದರಾಮಯ್ಯ ಅವರೊಂದು ದೂರದೃಷ್ಟಿ ಇಟ್ಕೊಂಡು SC STಗಳಿಗೆ ಅಷ್ಟು ದೊಡ್ಡ ಬಜೆಟ್ ಅಲೋಕೇಶನ್ ಆಗಿದೆ. ಇವತ್ತು ಅದರಲ್ಲೂ ಕೂಡ ಎಲ್ಲೆಲ್ಲಿ ನಮ್ಮ ಬಜೆಟ್ಟು ಸರಿಯಾಗಿ ಅದನ್ನು ಜನರಿಗೆ ತಲುಪ್ತಾ ಇಲ್ಲ ಅಂತಂದಾಗ ಈಗ 70 ಇತ್ತು, ಹಿಂದೆ ಆ ಸರ್ಕಾರದಾಗೂ ಇತ್ತು 70 ಅದನ್ನು ತೆಗೆದುಹಾಕುವಂಥ ಕೆಲಸ ಮಾಡಿದರು. ಮತ್ತು ಇನ್ನೂ ಕೂಡ ಹೇಳಿದ್ದಾರೆ ಗ್ಯಾರಂಟಿಯಲ್ಲಿ ಕೂಡ ಯಾರಿಗೆ ಬೇಕಾದ್ರೂ ಹೋಗೋಲ್ಲ. ಯಾರು ಬೆನಿಫಿಷರಿ SC ST ಇದ್ದಾರೆ ಅದೇ ಬೆನಿಫಿಷರಿಗೆ ಮುಟ್ಟುವಂಥದ್ದು. ಇದೇನು ಈಗಿಂದಲ್ಲ. ಪ್ರತಿ ಯಾವುದೇ ಜನರಲ್ ಪ್ರೋಗ್ರಾಮ್ ಇದ್ದಾಗ ಕೂಡ SC STಗಳಿಗೆ ಈ ಹಣ ಕೊಡುವಂಥದ್ದು ಸರ್ವೇ ಸಾಮಾನ್ಯ ಇದ್ದಿದೆ. ಆದರೂ ಕೂಡ ಎಲ್ಲಿ ಸರಿಯಾಗಿ ಅವ್ರಿಗೆ ಅವರ ಒಂದು ಆರ್ಥಿಕ ಸುಧಾರಣೆ ಆಗಲಿಕ್ಕೆ, ಅವರ ಒಂದು ಆರ್ಥಿಕ ಮೇಲ್ ಎತ್ತಲಿಕ್ಕೆ ಎಲ್ಲಿ ಆ ಹಣ ಎಲ್ಲಾದರೂ ಒಂದು ಕಡೆ ಡೈವರ್ಟ್ ಆಗ್ತಿದ್ರೆ ಅದನ್ನು ಕೂಡ ಸರಿಪಡಿಸೋಣ ಅಂತೇಳಿ ಈಗ 70 ಆ್ಯಸ್ ವೆಲ್ ಆಸ್ 7C ಕೂಡ ಏನೇನು ಲೋಪದೋಷಗಳಿದ್ದಾವೆ ಅವನ್ನೆಲ್ಲ ಸರಿಯಾಗಿ ಫಿಗರ್ಸ್ ಆ್ಯಂಡ್ ಫ್ಯಾಕ್ಟ್ಸ್ ತೊಗೊಂಡು ಬನ್ನಿರಿ. ಅದರಲ್ಲೂ ಕೂಡ ತಿದ್ದುಪಡಿ ಮಾಡಿ ಅದನ್ನು ಕೂಡ ಸರಿ ಮಾಡೋಣ ಅನ್ನುವಂಥದ್ದು ಕೂಡ ಮುಖ್ಯಮಂತ್ರಿಗಳು ಒಂದು ನಮ್ಮದೇನು ಪರಿಷತ್ ಇದೆ, ಪರಿಷತ್ ಸಭೆಯಲ್ಲಿ ಕೂಡ ಭಾಳ ಸ್ಪಷ್ಟವಾಗಿ ನಿರ್ದೇಶನ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಯಾವ ಕಾರ್ಯಕ್ರಮ ಕೂಡ ಯಾವುದೇನೋ ನಮ್ಮ SC ST ಹಣ ತೊಗೊಂಡೋಗಿ ಜನರಲ್ದವ್ರಿಗೆ ಯಾರಿಗೂ ಕೊಡ್ತಾ ಇಲ್ಲ. SC ST ಹಣ ಕೊಟ್ಟರು ಕೂಡ ಅಲ್ಲಿ ಯಾರು SC ST ಬೆನಿಫಿಷರೀಸ್ ಅದರ ಅವ್ರಿಗೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಇದೇನು ಹಿಂದೆ ಕೂಡ ಇರಲಿಲ್ಲನ. ಹಿಂದೆ ಕೂಡ ಅವ್ರ ಸರ್ಕಾರ ಇದ್ದಾಗ ಯಾವಾಗ ಯಾಕೆ ಹೇಳಲಿಲ್ಲ ಅವರು, ಡೈವರ್ಟ್ ಆಯಿತು ನಮ್ಮ ಹಣ ಅಲ್ಲಿ ಹೋಗ್ತಿತ್ತು ಅಂತೇಳಿ ಅವಾಗ ಯಾಕೆ ಬಾಯಿ ತೆಗಿಯೋಕ್ಕಾಗಿಲ್ಲ, ಈಗ ಯಾಕೆ ಬಾಯಿ ತೆಗಿತಾ ಇದ್ದಾರೆ ಈ ರೀತಿ? ಸರ್ ಅದಕ್ಕೆ ನಾವು ಸರಿಪಡ್ತಾ ಇದ್ದೇವೆ. ಎಲ್ಲಿ ಸರಿ ಇಲ್ಲ ಅನ್ನುವಂಥದ್ದು ಸರಿ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಕೂಡ ನಮ್ಮ ಮನೆಗಳು ತಾವು ಕೂಡ ಬಂದು ವಿಸಿಟ್ ಮಾಡಬೇಕು. ನಮ್ಮ ಮನೆಗಳು ನೋಡಿದ್ರೆ ಅದು ಎಲ್ಲಿ ಪ್ರೈವೇಟ್ ಕನ್ಸ್ಟ್ರಕ್ಷನ್ ಮಾಡಿದ್ದಕ್ಕಿಂತ ಭಾಳ ಅದ್ಭುತವಾಗಿ ಆ ಫೆಸಿಲಿಟೀಸ್, ಅಲ್ಲಿ ಒಂದು ಹಾಸ್ಪಿಟ್ಲ್ ಮಾಡ್ತಾ ಇದ್ದೀವಿ, ಅಲ್ಲಿ ನಮ್ಮ ಲೈಬ್ರರಿ ಮಾಡ್ತಾ ಇದ್ದೀವಿ, ಅಲ್ಲಿ ಒಂದು ಭವನ ಮಾಡ್ತಾ ಇದ್ದೀವಿ, ಅಲ್ಲಿ ಒಂದು ಹೆಲ್ತ್ ಸೆಂಟ್ರು, ಎಲ್ಲ ಫೆಸಿಲಿಟೀಸ್ ಒಳಗೊಂಡಂಥ ಭಾಳ ಅದ್ಭುತವಾದಂಥ ಒಂದು ಲೇಔಟ್ ಆಗೈತಿ. ತಾವು ಕೂಡ ನೋಡ್ರಿ, ನೀವು ಹೇಳಿ BJP ಅವ್ರಿಗೆ ಹೇಳ್ರಿ ಇಂಥ ಒಳ್ಳೆ ಕೆಲಸ ಮಾಡ್ಯಾರ, ನಿಮ್ಮ ಕಡೆಯಿಂದ ಏನು ಆಗ್ಲಾರ್ದ ಕೆಲಸ ಇವ್ರು ಮಾಡ್ಯಾರ ಅಂತೇಳಿ ನಿಮ್ಮ ಮಾಧ್ಯಮದ ಮೂಲಕ ಅವ್ರಿಗೆ ತಿಳಿಸಿ. ಈಗ ಒಂದು ನಿಮಿಷ, ಒಂದು ಮಾಧ್ಯಮ ಸ್ನೇಹಿತರಿಗೆ ಒಂದು ಮನವಿ ಮಾಡ್ತೀನಿ. ಇದು ಬಡವ್ರದು, ಇನ್ನು ನಮ್ಮ ರಾಜ್ಯದಲ್ಲ.
ಇದರಿಂದ ನಿಮ್ಮಿಂದ ಒಂದು ಮೆಸೇಜ್ ಹೋದರೆ ಏನಾಗ್ತದೆ, ಇಡೀ ದೇಶದಲ್ಲಿ ಒಂದು ಬಡವ್ರಿಗೂ ಒಂದು ಅನುಕೂಲ ಆಗ್ತದೆ. ಅವರೊಬ್ಬ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದಾರೆ, ನಾವು ಮಾಡಬೇಕಂತ ನಿಮ್ಮಲ್ಲಿ ಕೈ ಜೋಡಿಸಿ ಮಾಡಿ ನಾನು ಬಡವ್ರ ಬಗ್ಗೆ ಕಾಲೇಜ್ ಇಟ್ಕೊಂಡಿರ್ತಾರೆ. ಇದು ನನ್ನ ಕಾರ್ಯಕ್ರಮ ಇಲ್ಲ, ಒಂದು ನಿಮಿಷ, ನನ್ನ ಕಾರ್ಯಕ್ರಮ ಒಂದು ನಿಮಿಷ ಸರ್, ಒಂದು ನಿಮಿಷ, ಇದು ನನ್ನ ಕಾರ್ಯಕ್ರಮ ಇಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇಲ್ಲ, ಈ ಬಡವ್ರ ಬಗ್ಗೆ ಕಾರ್ಯಕ್ರಮ. ದಯಮಾಡಿ ನಿಮ್ಮ ಮಾಧ್ಯಮದಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ. ನಿಮ್ಮಿಂದ ಪ್ರಚಾರ ಆದರೆ ಬೇರೆ ರಾಜ್ಯದವರು ನೋಡಿದ್ರೆ ಅವ್ರು ಜನ ಹೋಗಿ ಹೇಳ್ತಾರೆ, ಕರ್ನಾಟಕದಲ್ಲಿ ನೋಡಪ್ಪ ಮನೆಗಳು ಫ್ರೀ ಕಟ್ಕೊಟ್ಟವ್ರೆ, ನೀವೇ ಕೊಡಿ ಅಂತ ಆಗ್ತದೆ. ಅದು ಒಂದು ಪುಣ್ಯದ ಕೆಲಸ ಮಾಡಿ ಅಂತ ಕೈ ಜೋಡಿಸಿ ಮಾಡಿ. ಗೊತ್ತಿಲ್ಲ, ಬಂದಿರ್ಬೋದು, ಗೊತ್ತಿಲ್ಲ. ಈಗ ದಿಲ್ಲಿಗೆ ಶಿವಕುಮಾರ್ ನಿನ್ನೆ ಮಾಧ್ಯಮದವ್ರು ಕೇಳಿದ್ದಾರೆ. ಈಗ KPCC ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಉಸ್ತುವಾರಿ ಕೊಟ್ಟವ್ರೆ, ಆಸಾಮ್ಗೆ ಉಸ್ತುವಾರಿ ಕೊಟ್ಟವ್ರೆ. ಆ ಬಗ್ಗೆ ಮೀಟಿಂಗ್ ಇರೋದು ತಾವೇ ನಿನ್ನೆ ಮಾಧ್ಯಮದಲ್ಲಿ ತೋರಿಸಿದ್ದೀರಾ. ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ, ಆಸಾಮ್ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಆವಾಗ ದಿಲ್ಲಿಗೆ ಹೋಗೋದು ಅವ್ರು ಸಹಜ. ಎಲ್ಲ ನಾನು ಅಷ್ಟೇ, ನಮ್ಮ ಇಲಾಖೆ ಸಂಬಂಧಪಟ್ಟಂಗೆ ಕೆಲಸ ಇದ್ದರೆ ದಿಲ್ಲಿಗೆ ಹೋದ್ರೆ ನಾವೇನು ಮಾಡ್ತೀವಿ, ಅದು ಕಾಂಗ್ರೆಸ್ ಪಕ್ಷದ ಪದ್ಧತಿ. ಅದು ನಾವೇನು ಮಾಡ್ತೀವಿ, ಲೋಕಲ್ ದಿಲ್ಲಿಗೆ ಹೋದರೆ, ಹೆಡ್ ಕ್ವಾರ್ಟರ್ಗೆ ಹೋದರೆ ನಾವೇನು ಮಾಡ್ತೀವಿ, ರಾಹುಲ್ ಗಾಂಧಿ ಇದ್ದಾರ ನೋಡ್ತೀವಿ, ಪ್ರಿಯಾಂಕಾ ಗಾಂಧಿ ಇದ್ದಾರ ನೋಡ್ತೀವಿ, ಸೋನಿಯಾ ಗಾಂಧಿ ಅಧ್ಯಕ್ಷರು ಇದ್ದಾರೆ ನೋಡಿ, ಇದ್ರೆ ವೇಣುಗೋಪಾಲ್ ಇದ್ದಾರೆ ನೋಡಿಬಿಟ್ಟು ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಮಾಡ್ತೀವಿ. ಸಹಜ ಅದು. ಯಾರು ಹೋದ್ರು, ನಾನು ಹೋದ್ರು ಅಷ್ಟೇ, ಶಿವಕುಮಾರ್ ಹೋದ್ರು ಅಷ್ಟೇ, ಯಾರು ಹೋದ್ರು ಅಷ್ಟೇ. ಯಾರು ಹೋದ್ರೂ ದಿಲ್ಲಿಯಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಲೀಡರ್ಗಳು ಭೇಟಿ ಮಾಡ್ಬೋದು, ಅಪಾಯಿಂಟ್ಮೆಂಟ್ ಕೇಳ್ತೀವಿ, ಕೊಟ್ಟರೆ ಭೇಟಿ ಮಾಡ್ತೀವಿ. ಇಲ್ಲ ನಮ್ಮ ಇಲಾಖೆ ಕೆಲಸ ಮಾಡ್ಕೊಂಡು ನಾವು ಬರ್ತೀವಿ. ಕ್ರಾಂತಿ ಮುಗೀತು, ನೀವೆಂತ ಇದ್ದೀರ, ಕ್ರಾಂತಿ ಕ್ರಾಂತಿ ಕ್ರಾಂತಿ. ನಾನು ಆವತ್ತೇ ಇಲ್ಲ ಮಾಧ್ಯಮದಲ್ಲಿ ಜಾಸ್ತಿ ನಾವು ಕೇಳಿ ನಾನು ದಿಲ್ಲಿಯಲ್ಲೇ ಹೇಳಿದೆ. ನಾನು ನವಂಬರ್ ಕ್ರಾಂತಿನಿಲ್ಲ, ಪ್ರಾಂತಿನಿಲ್ಲ. ಈ ಯಾರು ನವಂಬರಲ್ಲಿ ಕ್ರಾಂತಿ ಅಂದವರು, ಅವ್ರಿಗೆ ನವಂಬರ್ ಆದಮೇಲೆ ಬೇದಿವಾಂತಿ ಶುರು ಆಗ್ತದೆ ಅಂತ ಅವತ್ತೇ ದಿಲ್ಲಿಯಲ್ಲಿ ಹೇಳಿದೆ. ನವಂಬರ್ ಹೋಯ್ತು, ಡಿಸೆಂಬರ್ ಹೋಯ್ತು, ಈಗ ಸಂಕ್ರಾಂತಿ ಹೋಯ್ತು, ಈಗ ಉಗಾದಿ ಹಬ್ಬ ಕಾಯ್ತಾ ಇದ್ದಾರೆ. ಉಗಾದಿ ಹಬ್ಬ ಕಾಯ್ತಾ ಇದ್ದಾರೆ. ಉಗಾದಿ ಕ್ರಾಂತಿ ಸರ್, ನಾನು ಹೇಳ್ತಲ್ಲ ಸರ್, ನನ್ನ ಅಭಿಪ್ರಾಯ 2028ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯನೇ ಕೂತಿರ್ತಾರೆ. ಅವ್ರು ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ, ನಿಮ್ಮಿಂದ, ಪ್ರಸಾದಪ್ಪಯಿಂದ, ಜಬ್ಬಾರ್ ಅವರಿಂದ ಸಾಧ್ಯ ಅಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ನಿರ್ಧಾರ ಇಲ್ಲ, ನಾನು ಹೇಳ್ತಿಲ್ಲ, ನಮ್ಮ ಪಕ್ಷ ಹೈಕಮಾಂಡ್. ಈಗ ಹೈಕಮಾಂಡ್ ಅವರು DK ಶಿವಕುಮಾರ್ ಬರ್ತಾರ, ಮಾಡಲಿ. DK ಶಿವಕುಮಾರ್ ಆಗ್ತಾರ, ಆಗಲಿ. ಯಾರು ಬೇಕು, ಬೀದಿಗೋ ದಾಸೆ ಆಗಲಿ, ಹೈಕಮಾಂಡ್ ಎಲ್ಲ ಒಪ್ಕೊಂಡು. ಶಾಸಕರಿಗೆ ಕಿಮ್ಮತ್ತಿಲ್ಲ ಸರ್, ಶಾಸಕರಿಗೆ ಕಿಮ್ಮತ್ತಿಲ್ಲ, ನಾವೆಲ್ಲ ಹೈಕಮಾಂಡ್. ನಾನು ಹೇಳ್ತಲ್ಲ, ನಾನೊಬ್ಬ ಶಾಸಕ, ಇವರೊಬ್ರು ಶಾಸಕರು. ಈಗ ನಮ್ಮ ಪಕ್ಷ ಹೈಕಮಾಂಡ್ ರೀ. ಈಗ ಬಿಜೆಪಿ ಆಗಲಿಲ್ಲ, MLA ಎಲ್ಲಾರ್ದವ್ರು ಯಾರಾದರೂ ಮುಖ್ಯಮಂತ್ರಿಗಳ ಹೈಕಮಾಂಡ್ ಮಾಡಿದ್ರು, ಯಾರು ಮಾಡಿದ್ರು ಹೈಕಮಾಂಡ್ ಒಪ್ಕೊಂಡು. ಇಲ್ಲ MLA ಅಂದ್ರಿಲ್ಲ, ಒಂದು ನಿಮಿಷ ಕೇಳ್ರಿ. ನಮ್ಮ ಪಕ್ಷ ನ್ಯಾಷನಲ್ ಪಾರ್ಟಿ. ಯಾರು ಬೇಕು MLA ಆಗ್ಬೇಕಂತಾನಿಲ್ಲ. 6 ತಿಂಗಳು ಇದ್ದಿದ್ದವ್ರಿಗೆ MLC ಆಗ್ಬೋದು, MLA ಆಗ್ಬೋದು, ಏನು ಬೇಕಾದಾಗ್ಬೋದು. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಭಾಳ ಜನ ಆಗಿದ್ದಾರೆ, ಆ ಥರ ಭಾಳ ಜನ ಆಗಿದ್ದಾರೆ. ಆಮೇಲೆ ಮುಖ್ಯಮಂತ್ರಿ ಆಗಿ ಆಮೇಲೆ 6 ತಿಂಗಳೊಳಗಡೆ ಇಲ್ಲ MLC ಆಗಬೇಕು, ಇಲ್ಲ MLA ಆಗಬೇಕು. ಹಂಗಂಗೆ ಆಗಲ್ಲ ಸರ್. ಈಗ ಏನಿದ್ರು ನಮ್ಮ ಪಕ್ಷದ ಹೈಕಮಾಂಡ್ ಪಕ್ಷ. ನಾವು ಯಾರು ಏನು ತೀರ್ಮಾನ ಮಾಡೋಕ್ಕಾಗಲ್ಲ ಸರ್. ನಮ್ಮ ಅಭಿಪ್ರಾಯ, ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ಸಿದ್ದರಾಮಯ್ಯ 2028ವರೆಗೂ ಇರ್ತಾರಂತ ನನ್ನ ಅಭಿಪ್ರಾಯ. ಬಹಳಷ್ಟು ಆಕಾಂಕ್ಷಿಗಳು ಆಸೆ ಇಟ್ಕೊಂಡು ಸಹಜ ಅದು. ಭಾಳ ಜನಕ್ಕೆ ಏನಾಗಿದೆ, ನಾನು MLA ಮಂತ್ರಿ ಆಗಬೇಕಂತ ಭಾಳ ಜನಕ್ಕೆ ಆಸೆ ಇರ್ತದೆ. ಆಮೇಲೆ ಭಾಳ ಜನ ಮಾಧ್ಯಮದವರು ಮೊದಲೇ ಬಾರಿ MLA ಆಗಬಾರ್ದು, ಮಂತ್ರಿ ಆಗಬಾರ್ದು ಎಲ್ಲಿದೆ, ಮೊದಲೇ ಬಾರಿ MLA ಆಗಬಾರ್ದು ಅಂತ ಎಲ್ಲಿದೆ? ಯಾರು ಬೇಕಾದ್ರೆ ಎಲ್ಲರಿಗೂ ಆಸೆ ಇರ್ತದೆ. ಈಗ ನಾನೇ ಮೊದಲೇ ಬಾರಿ MLA 2005 MLA ಆದೆ, ಮೊದಲೇ ಬಾರಿನೇ ಮಂತ್ರಿ ಆದೆ ನಾನು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿ ಇದಾರಿಲ್ಲ, ಕೊಂಡಡ್ಡಿ ಅವರು ಇದ್ದಾರೆ, ಪ್ರಸಾದಪ್ಪ ಅವರು ಇಲ್ಲ, ಅವ್ರಿಗೂ ಸೀನಿಯಾರಿಟಿ ಬಂತ್ರಿ, 2ನೇ ಬಾರಿ ಆಗಿದ್ದಾರೆ. ಅಲ್ರಿ, ಇನ್ನು ಮುಂದಾದ್ರೂ CM ಕುರ್ಚಿ ಬಗ್ಗೆ ಇದು ಚರ್ಚೆ ಇಲ್ಲ, ಅದು ಮಾಧ್ಯಮ ಕೈಯಲ್ಲಿದೆ. ಇಲ್ಲ ಕೇಳಿ, ನೀವು ಅದು ನಿಲ್ಲಿಸಿದ್ರೆ ಅದು ಮುಗಿದ್ರೆ ಅದು ಆಟೋಮೆಟಿಕ್. ನೀವು ಏನಾಗಿದೆ, ನೀವು ತೋರಿಸ್ತಾ ಇದ್ದೀರಾ, ಅದು ನಡೀತಾ ಇದೆಯಲ್ಲ. ನಿಮ್ಮ MLAಗಳು ಹೇಳಿದಕ್ಕೆ ಅದು ತೋರಿಸ್ತಾ ಇರೋದು. ಇಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಇಷ್ಟೇ ಸರ್, ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂತ ದಯಮಾಡಿ ನಿಮ್ಮಲ್ಲಿ ಮಾಧ್ಯಮ ಹೇಳ್ತೀನಿ. ನನ್ನ ನಿಮ್ಗೆ ಪತ್ರಕರ್ತರು ಯಾರು ಕಾಣ್ತಾ ಇಲ್ಲ ಸರ್. ನಿಮ್ಗೆ ಒಂದು ಸ್ಕೀಮ್ ಮಾಡುವಲ್ರಿ ನೀವು ರಾಜ್ಯಾದ್ಯಂತ ಪತ್ರಕರ್ತರಿಗಾಗಿ ಮಾಡುವ ಮನೆ ಇದು ಮಾಡ್ಕೊಡಿ ಸರ್. ಜಿಲ್ಲೆ ಒಳಗೆ ಹವಾ ಮಾಡೋದು ಅಷ್ಟೇ ಆಗ್ಬಿಟ್ಟಿದೆ ಸರ್ ನಮ್ದೆಲ್ಲರದು. ಒಂದು ಮಾಡ್ರಿ, ಒಂದು ಗೌರ್ಮೆಂಟ್ ಹೌಸಿಂಗಲ್ಲಿ ಒಂದು ಮಾಧ್ಯಮದವರಿಗೆ ನಂದೊಂದು ಚಿಂತನೆ ಇದೆ.
ನಾನು ಹೇಳ್ತೀನಿ, ಅವ್ರ ಮಾತಿಗೆ ಉತ್ತರ ಹೇಳ್ತೀನಿ. ನಂದು ಭಾಳ ಜನ ಮಾಧ್ಯಮದವರು ನನ್ನ ತಾವು ಬಂದಿದ್ರು. ಈಗ ಶಿವಮೊಗ್ಗದವರು ಆಲ್ರೆಡಿ ನಾನು KHBಯಿಂದ ಲೇಔಟ್ ಮಾಡಿ ನಾನು ಕೊಡ್ತಾ ಇದ್ದೀನಿ. ಇಡೀ ಜಿಲ್ಲೆಯಲ್ಲಿ ಮಾಧ್ಯಮ ಸ್ನೇಹಿತರಿಗೆ ಮಾಧ್ಯಮವ್ರಿಗೋಸ್ಕರ ನಾನು ಎಲ್ಲ ಜಿಲ್ಲೆಯಲ್ಲಿ ನಮ್ಮ KHBಯಲ್ಲಿ ಲ್ಯಾಂಡ್ಗಳಿದೆ, ನಾವು ಲೇಔಟ್ ಮಾಡ್ತೀವಿ. ಕಡಿಮೆ ದರದಲ್ಲಿ ಮಾಧ್ಯಮದವ್ರು ಕೊಡಬೇಕಂತ ನನ್ನ ಚಿಂತನೆ ಇದೆ. ಆಲ್ರೆಡಿ ನಾನು ಮೀಟಿಂಗ್ಗಳು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಶಿವಮೊಗ್ಗದವ್ರಿಗೆ ಆಲ್ರೆಡಿ ಮೊನ್ನೆ 200 ಎಷ್ಟು ಕೊಟ್ಟಿದ್ದು ಲಕ್ಷ್ಮಿ ನಾವು 100 ಸೈಟ್ಗಳು ಶಿವಮೊಗ್ಗದಲ್ಲಿ ಕೊಟ್ಟಿದ್ವಿ ಮಾಧ್ಯಮದವ್ರಿಗೆ. ಅದೇ ಥರ ನಾವೇನು ಮಾಡಿ ಇಡೀ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಈಗ ಮೊನ್ನೆ ಬಳ್ಳಾರಿ ಇದಕ್ಕೆ ಹೋಗಿದೆ, ನಾನು ವಿಜಯನಗರ ಹೋಗಿದೆ. ವಿಜಯನಗರ ಅವರು ಅದೇ ಅಂದರು, ಸರ್ ನಿಮ್ಮ KHB ಲೇಔಟ್ ಇದೆ, ಅಲ್ಲಿ ನಮ್ಗೊಂದು ಮಾಧ್ಯಮದವ್ರಿಗೆ ಒಂದು ಸೈಡ್ ಮಾಡಿಕೊಡಿ ಅಂತ. ಇಲ್ಲ ಎಲ್ಲ ಮಾಡ್ತೀನಿ. ಈ ನಮ್ಮ ಅವಧಿಯಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಮಾಧ್ಯಮ ಸ್ನೇಹಿತರಿಗೆ ಪ್ರಯತ್ನ ಮಾಡ್ತೀನಿ. ನಾನು ಕೊಡಬೇಕಂತ ನನಗೆ ಇದ್ದಿದೆ, ಪ್ರಯತ್ನ ಮಾಡಿ ಮಾಡ್ತೀನಿ. ನಾನು ತಮ್ಮ ಸಮ್ಮುಖದಲ್ಲೇ ಎಲ್ಲ ಮಾಧ್ಯಮದವ್ರಿಗೆ ನಮಗೆ ಕನಿಷ್ಠ ಒಂದು 100 ಆಯ್ತು ಮನೆಗಳನ್ನಾದರೂ ಮಾಡಿ ಕೊಡ್ಬೇಕಂತೇಳಿ ನಾನೇ ತಮ್ಮ ಮೂಲಕ ನಾನೇ ಮೂರನೇ ಹಂತದಲ್ಲಿ 30,000 ಮನೆ ಹಾಂ ಸರ್, ಮೂರನೇ ಹಂತದಲ್ಲಿ 30,000 ಏನು ಸರ್? ಮೂರನೇ ಹಂತದಲ್ಲಿ ಇಲ್ಲ, ಈಗ ಸ್ಲಮ್ ಬೋರ್ಡು ಒಂದು ನಿಮಿಷ ಕಂಪ್ಲೀಟ್ ಮಾಡಿಕೊಡಿ, ಒಂದು ನಿಮಿಷ ಸರ್. ಈಗ ಟೋಟಲ್ 1,80,253 ಮನೆ. ಆ ಕ್ಯಾಬಿನೆಟ್ಟಲ್ಲಿ ಏನಾಯಿತು, 1,18,813 ಮನೆಗಳಿಗೆ ಸ್ಯಾಂಕ್ಷನ್ ಮಾಡಿದ್ರು. ಏನಕ್ಕಂದರೆ ಟೆಂಡರ್ ಎಲ್ಲ ಆಗಿದ್ದು, ಕೆಲಸ ನಡೀತಾ ಇದ್ದಿದ್ದು. ಇನ್ನು 61,000 ಮನೆ ಡ್ರಾಪ್ ಮಾಡಿದ್ರು. ತಿರ್ಗಾ ಮನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿಲ್ಲ ಸರ್, ಭಾಳಷ್ಟು ಕಡೆ ಕೆಲಸ ಶುರು ಆಗಿಬಿಟ್ಟಿದೆ ಅಂತೆಲ್ಲ ತಿರ್ಗಾ ಕ್ಯಾಬಿನೆಟಲ್ಲಿ ನಾನು ಅದು ತಂದು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. 1,18,000ದಲ್ಲಿ 36,000 ಆಲ್ರೆಡಿ ಕೊಟ್ಟಿದ್ದೀವಿ ನಾವು. ಇನ್ನು 42,345 ಮನೆ ಕೊಡ್ತಾ ಇದ್ದೀವಿ. ಇನ್ನು ಉಳಿದಿರೋದು 30,000 ಮನೆ ಅಲ್ಲ, ಇದೇ ವರ್ಷದಲ್ಲಿ ಏಪ್ರಿಲ್ ಇಲ್ಲ ಮೇದಲ್ಲಿ ಈ ತಿಂಗಳು ಕೊನೆಯಲ್ಲಿ ಮನೆ ಮುಖ್ಯಮಂತ್ರಿ ಸೂಚನೆ ಕೊಟ್ಟಿದ್ದಾರೆ. ಸರ್, ನಮ್ಮ ಪ್ರಶ್ನೆ ಅದಲ್ಲ. ವಸತಿ ಇಲಾಖೆಯಲ್ಲಿ ಇದು ಸ್ಲಮ್ ಬೋರ್ಡ್ ಎಲ್ಲ ಸ್ಲಮ್ ಬೋರ್ಡ್ ಮನೆ. ಹಾಗಾದ್ರೆ ಜನರಲ್ ಏನು ನಿಮ್ದು ಜನರಲ್ ಏನು ಮನೆ ಕಟ್ತಾ ಇದ್ರಿ, ಅದ್ರದ್ದು ಏನು ಪ್ಲಾನ್? ಜನರಲ್ ಯಾವುದಿಲ್ಲ, 2 ಸ್ಲಮ್ ಬೋರ್ಡ್ದು ಮನೆಗಳು ಕಟ್ತೀವಿ. ಅದಾದಮೇಲೆ ರಾಜೀವ್ ಗಾಂಧಿ ಆಶ್ರಯ ಸ್ಕೀಮ್ ಅಂತ ಮನೆಗಳು ಕೊಡ್ತೀವಿ. 47,860 ಮನೆ. ಅದನ್ನು ಹೇಳ್ದೆ ಇಲ್ಲ ನಾನು. ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ್ದು ಆ ಮನೆಗಳು ಹಿಂಗೆ ಕೆಲಸ ನಿಂತಿದೆ. ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ, ಆ ಕ್ಯಾಬಿನೆಟ್ ತಂದು ಅದು ಅಪ್ರೂವ್ ಮಾಡ್ತಾ ಇದ್ದಾರೆ. 47,860 ಮನೆ. ಆಮೇಲೆ ಅದ್ರ ಜೊತೆಯಲ್ಲಿ ನನಗೆ ವಸತಿ ಇದಕ್ಕೆ ಹೇಳ್ಬಿಡ್ತೀನಿ ನಾನು, ನನ್ನ ಕ್ಷೇತ್ರ ಇಲ್ಲ ಇವ್ರದ್ದು ಅಲ್ಲ, ಈಗ ಆಶ್ರಯ ಮನೆಗಳು ಇವ್ರ ಕ್ಷೇತ್ರದಲ್ಲೂ 860 ಮನೆ ಇದೆ ಅಂತೆ ಇಡೀ ರಾಜ್ಯದಲ್ಲಿ. ಬಳ್ಳಾರಿಯಲ್ಲಿ ಒಂದೇ ಕಡೆ ನೋಡ್ಬೇಕು ಹೆಂಗೆ ಅದ್ಭುತವಾಗಿ ಕಟ್ಟಿದ್ದಾರೆ ಅಂದರೆ ಕಟ್ಟಡಗಳು ನೋಡ್ರೆ ತುಂಬ ಖುಷಿ ಪಡ್ತೀರಾ. 5,324 ಮನೆಗಳು ಬಳ್ಳಾರಿಯಲ್ಲಿ ಒಂದೇ ಕಡೆ, ಒಂದೇ ಏರಿಯಾದಲ್ಲಿ. ಅಂದರೆ ಬಳ್ಳಾರಿ ಅಂದರೆ ಜಿಲ್ಲೆಗಂತ ಮಾಡಿದ್ದಾರೆ. ಆ ಥರ ಮನೆಗಳದ್ದು ಈಗ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿನೂ ಅದನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಒಂದು ಮನೆಗಳು ಕೊಡ್ಬೇಕಂತ ತೀರ್ಮಾನ ಮಾಡಿ. ಸಾಂಕೇತಿಕವಾಗಿ 24ನೇ ತಾರೀಕು ಬಿಜೆಪಿ ಪಾದಯಾತ್ರೆ ಮಾಡಾಕತ್ತಾರೆ ಸರ್, ನಿಮ್ಮ ಉಸ್ತುವಾರಿ ಕ್ಷೇತ್ರದಿಂದ. ಏನಂತ ಪಾದಯಾತ್ರೆ ಮಾಡ್ತಾವ್ರೆ? ಇಲ್ಲ, ಏನೋ ಒಂದು ಕಾರಣ ಬೇಕಿಲ್ಲ. ನಾವು ಪಾದಯಾತ್ರೆ ಮಾಡ್ತೀವಿ, ಏನಕ್ಕೋಸ್ಕರ ಮಾಡಿದ್ವಿ ತಮಗೆಲ್ಲ ಗೊತ್ತಿಲ್ಲ. ಇಲ್ಲಾರ ಈಗ ಆ ಘಟನೆ ಆಗಿರೋದು ಆಗಬಾರ್ದಾಗಿತ್ತು. ಘಟನೆ ಅದು ಬಳ್ಳಾರಿ ಘಟನೆ ಆಗಬಾರ್ದಾಗಿತ್ತು. ಯಾವ ಕಾರಣಕ್ಕಾಗಿದೆ ತಮಗೆಲ್ಲ ಗೊತ್ತಿರೋದು ವಿಚಾರ. ಒಂದು ಸಣ್ಣ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಆಗಿದೆ. ಏನೇಳಿ ಆ ದೊಡ್ಡ ಮನಸ್ಸು ಮಾಡಿ ಜನಾರ್ದನ್ ರೆಡ್ಡಿ ಅವರು ಮೋಸ್ಟ್ ಸೀನಿಯರ್ ಲೀಡರ್ BJPಯಲ್ಲಿ ಮಂತ್ರಿಗಳು ಆಗಿದ್ದವರು, ಅವರು ಒಂದು ದೊಡ್ಡ ಮನಸ್ಸು ಮಾಡಬೇಕಾಗಿ ಏನಾಗಿದೆ, ವಾಲ್ಮೀಕಿ ಸ್ಟ್ಯಾಚ್ಯೂವನ್ನು ಭಾಳ ವರ್ಷದಿಂದ ಕನಸಿತ್ತು. ಬಳ್ಳಾರಿ ಜಿಲ್ಲೆಯಲ್ಲೇ ಸ್ಪೆಷಲಿ ಬಳ್ಳಾರಿ ಟೌನಲ್ಲಿ ಒಂದು ದೊಡ್ಡದಾಗಿ ಒಂದು ವಾಲ್ಮೀಕಿ ಸ್ಟ್ಯಾಚ್ಯೂ ಆಗಬೇಕಂತ ಒಂದು ಕನಸಿತ್ತು. ಇವರು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಭರತ್ ರೆಡ್ಡಿ ಅವರು ಬಂದಾದಮೇಲೆ ಮಾಡಿದ್ದಾರೆ. ಅದು ಜನಗಳಲ್ಲಿ ಒಂದು ಇದ್ದಿತ್ತು, ಕನಸಿತ್ತು, ಅದು ನೆನೆಸು ಮಾಡಿದ್ದಾರೆ ಅವರು. ಆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ರು. ಇವ್ರು ಮಾಡೋಕ್ಕಾಗಲಿಲ್ಲಲ್ಲ, ಇವ್ರು ಮಾಡ್ತಾರಂತ ಶಬಾಸ್ಗಿರಿ ಕೊಡ್ಬೇಕು ತಾನೆ, ಒಳ್ಳೆ ಕೆಲಸ ತಾನೆ ಅದು. ಆ ಬ್ಯಾನರ್ ಅವ್ರ ಮನೆ ಮುಂದೆನೂ ಕಟ್ಟಿರಲಿಲ್ಲ, ಅಲ್ಲಿ ಎಲ್ಲಿ ಕಟ್ಟಿದ್ರು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಅದೇನಂತ ಪಾದಯಾತ್ರೆ ಮಾಡ್ತಾರೆ? ಆ ಕಾರ್ಯಕ್ರಮಕ್ಕೆ ಯಾರು ಚಾಲನೆ ಕೊಟ್ಟರು, ಏನಾಗಿದೆ, ಎಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ನೋಡಿದ್ದೀರಾ. ಸರ್, ಈಗ ಟೈಮ್ ಒಂದು ಹೇಳಿಲ್ಲ ಸರ್. ಅದೇ ನಾನು ಹೇಳ್ತೀನಿ, ಮಾಧ್ಯಮ ಸ್ನೇಹಿತರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ. ಇದು ನನ್ನ ಕಾರ್ಯಕ್ರಮ ಅಲ್ಲ, ನಿಮ್ಮ ಕಾರ್ಯಕ್ರಮ ಅಲ್ಲ, ಕಾಂಗ್ರೆಸ್ ಕಾರ್ಯಕ್ರಮ ಇಲ್ಲ. ಇದು ಬಡವ್ರ ಪರ ಕಾರ್ಯಕ್ರಮ. ದಯಮಾಡಿ ನೀವು ಹೆಚ್ಚಿನ ಇದರಲ್ಲಿ ಪ್ರಚಾರ ಮಾಡಿ. ಅದಕ್ಕೆ ಬರ್ತಾ ಇದ್ದೀನಿ. 24ನೇರಿಗೆ 11 ಗಂಟೆಗೆ ಕಾರ್ಯಕ್ರಮನ ಶುರು ಮಾಡ್ತೀವಿ. 11:15ಗೆ ಮನೆ ಮುಖ್ಯಮಂತ್ರಿಗಳು ಬರ್ತಾರೆ. ಮೊದಲೇ ಹೋಗ್ಬಿಟ್ಟು ಮನೆಗಳು ಕೊಡ್ತೀವಿ. ಅಲ್ಲಿ ಮನೆ ಮುಖ್ಯಮಂತ್ರಿ ಕೈಯಿಂದ ಅಲ್ಲಿ ಮನೆ ಕೊಟ್ಟು ಎಲ್ಲ ಜಿಲ್ಲೆಯಲ್ಲಿ ಏನು ಮಾಡಿದ್ವಿ, ನಮ್ಮ ಗದಗಲ್ಲಿ, ನಮ್ಮ ತುಮಕೂರಲ್ಲಿ ಜಯಚಂದ್ರ ಅವ್ರು ಮಾತಾಡಿದ್ದಾರೆ, ನಾನೇ ಇರ್ತೀನಿ ಸರ್ ಅಂತ ಹೇಳಿದ್ದಾರೆ. ಭಾಳಷ್ಟು ಕಡೆ ಎಲ್ಲ ಮಂತ್ರಿಗಳು ಯಾರ ಜಿಲ್ಲೆಯಲ್ಲಿ ಎಲ್ಲ ಲೀಡರ್ಗಳು ಎಲ್ಲ ತಾಲೂಕಲ್ಲಿ
ಅವ್ರ ನೇತೃತ್ವದಲ್ಲೇ ವಿಡಿಯೋ ಕಾನ್ಫರೆನ್ಸ್ ಮಾತ್ರ ಇಲ್ಲಿ ನಾವು ಕೊಡ್ತೀವಿ. ಸಾಂಕೇತಿಕ ಎಷ್ಟು ಕೊಡ್ತೀರಿ ಸರ್? ಇಲ್ಲ ಸರ್, ಅವತ್ತು ಸಾಂಕೇತಿಕ ಎಷ್ಟು ಕೊಡ್ತೀರಿ ಹಕ್ಕುಪತ್ರಗಳು? ಎಲ್ಲ ಅಲ್ಲಿ ಇಲ್ಲಿ 7 ಜನ ಸೇರಿಸ್ಬೋದು. ಸರ್ ಇಲ್ಲಿ ಸರ್, ಕನಿಷ್ಠ ನಾವು ಸರ್, ಸಾಂಕೇತಿಕವಾಗಿ ಎಷ್ಟು ಕೊಡ್ತೀರಿ ಹಕ್ಕುಪತ್ರಗಳು? ಇಲ್ಲ ಹೇಳ್ತೀನಿ. ಎಷ್ಟು ಈಗ ಫಲಾನುಭವಿಗಳು ಬರ್ತಾರೆ? ಹಕ್ಕುಪತ್ರಗಳು 20,560 ಏನಪ್ಪ 394 20,300 ಹಕ್ಕುಪತ್ರಗಳನ್ನು ಕೊಟ್ಟಿಲ್ಲ ಭಾಳ ವರ್ಷದಿಂದ. ಈಗ ನಾವು 20,363 ಮನೆ 63 ಹಕ್ಕುಪತ್ರಗಳು ಕೊಟ್ಟು ಡೀಟೇಲ್ ಕೊಡ್ಬೋದು ಯಾವ್ಯಾವ ಜಿಲ್ಲೆ ಅಂತ. ಜನ ಕನಿಷ್ಠ ನಮ್ದಿರೋದು ಕನಿಷ್ಠ ಮಿನಿಮಮ್ ಅಂದರೆ 2 ಲಕ್ಷ ಜನ ಅಂತೂ ಸೇರಲೇಬೇಕಂತ ಇದ್ವಿ. ನಮ್ಮ ಟಾರ್ಗೆಟ್ ಇರೋದು 3 ಲಕ್ಷ ಜನ ಸೇರ್ಬೇಕಂತ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಈಗ ಹಕ್ಕುಪತ್ರಗಳು ಕೊಡ್ತಾ ಇರೋದು ನೋಡಿ, ಬೆಂಗಳೂರು ಅರ್ಬಂದು 2,793 ಹಕ್ಕುಪತ್ರಗಳು, ರಾಮನಗರ 881, ಕೋಲಾರ 1,395, ತುಮಕೂರು 1,181, ಚಿಕ್ಕಬಳ್ಳಾಪುರ 312, ಮೈಸೂರು 200, ಶಿವಮೊಗ್ಗ 150, ಚಿತ್ರದುರ್ಗ 4,065, ಬಳ್ಳಾರಿ 1,000, ವಿಜಯನಗರ 1,615, ಕಲಬುರಗಿ 1,186, ಬೀದರ್ 350. ಹಂಗಾಗಿ ಒಟ್ಟಾಗಿ 20,345 ಮನೆಗಳು ಕೊಡ್ತಾ ಇದ್ದೀವಿ ಹಕ್ಕುಪತ್ರ. ಇದು ಮನೆಗಳ ಜೊತೆ ಹಕ್ಕುಪತ್ರಗಳು ಭಾಳಷ್ಟು ಪೆಂಡಿಂಗ್ ಇತ್ತು. ಹಂಗಾಗಿ ಇಲ್ಲಿ ಕೌಂಟ್ರ್ ಆಗ್ತಾ ಇದ್ದೀವಿ. ಇಲ್ಲಿಂದಾನೇ ಒಂದು 10-15 ಜನಕ್ಕೆ ಸ್ಟೇಜ್ ಮೇಲೆ ಕೊಟ್ಟು ನಾವು 5 ಜಿಲ್ಲೆಗೆ ಏನು ಮಾಡಿದ್ವಿ, ಇಲ್ಲಿ ಕೌಂಟ್ರ್ ಮಾಡಿದ್ದೀವಿ. ಇಲ್ಲಿ ಮಾಡಿಬಿಟ್ಟು ಕೌಂಟ್ರ್ ಹಾಕ್ಬಿಟ್ಟು ಕೌಂಟ್ರಲ್ಲೇ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಯಾವ್ಯಾವ ಜಿಲ್ಲೆದು ಇಲ್ಲಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಇಲ್ಲ, ಇಲ್ಲಿ ಕೌಂಟ್ರ್ ಆಗ್ತಾ ಇದ್ದೀವಿ ನಾವು. ಈಗ ನೋಡಿ, ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಕೌಂಟ್ರ್ ಆಗ್ತಾ ಇದ್ದೀವಿ. ರಾಯಚೂರವ್ರನ್ನ ಕೌಂಟ್ರ್ 469 ರಾಯಚೂರ್ದು, ಧಾರವಾಡದ 3 ಜಿಲ್ಲೆದು 3,000. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.